ಪ್ರಾರ್ಥಿಸ್ತಾ ಇದ್ದೇನೆ. ಪರಿಶುದ್ಧನಾದಂಥ ದೇವರೇ, ಯಾರು ಈ ಸ್ಥಳದಲ್ಲಿ ಬಂದು ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ನೀನು ಇಚ್ಛಿಸಿದೆಯೋ ಸ್ವಾಮಿ, ಅವರೆಲ್ಲರೂ ತಕ್ಕ ಸಮಯದಲ್ಲಿ ಬಂದು ನಿನ್ನನ್ನು ಕರ್ತನೆ ಆರಾಧಿಸಲಿಕ್ಕಾಗುವಂತೆ ಕೃಪೆ ಕೊಡೆಂಬುದಾಗಿ ಪ್ರಾರ್ಥಿಸುತ್ತಿದ್ದೇನಪ್ಪ. ಇವರೆಲ್ಲರೂ ಕರ್ತನೆ ಸುರಕ್ಷಿತವಾಗಿ ಸರಿಯಾದ ಸಮಯಕ್ಕೆ ಬಂದು ಸೇರ್ಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಕರ್ತನೆ ಎಲ್ಲ ಕಾರ್ಯಗಳು ನೀನು ಮಾಡುವುದಕ್ಕಾಗಿ ಸ್ತೋತ್ರಪ್ಪ. ತಿರುಗೊಂದವರ್ತಿ ದೇವರೇ, ನಾವೀಗ ಸಭೆಯಾಗಿ ಸೇರಿ ಮಾಡಲಿಕ್ಕಿರುವಂಥ ಆರಾಧನೆಯಲ್ಲಿಯೂ ದೇವರೇ ನೀನು ಮಹಿಮೆ ಹೊಂದೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ನಾವು ಈ ಸಂದರ್ಭದಲ್ಲಿ ನಮ್ಮ ದೇವರನ್ನು ನಾವು ಆರಾಧಿಸುವುದಕ್ಕೋಸ್ಕರ ಸೇರಿ ಬಂದಿದ್ದೇವೆ. ಆ ಕೃಪೆಯನ್ನು ಕೂಡ ನಮಗೆ ದೇವರ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಸಭೆಯಾಗಿ ಸೇರಿ ಒಂದೇ ಮನಸ್ಸಿನಿಂದ ನಮ್ಮ ಕರ್ತನನ್ನು ನಾವು ಆರಾಧಿಸುವಂಥದ್ದು. ಆತ ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಆರಾಧನೆಯನ್ನು, ನಮ್ಮ ಸ್ತುತಿಯನ್ನು ಆತನು ಕೇಳುವ ಆತನಾಗಿದ್ದಾನೆ. ನಾವು ಆತನಿಗೆ ಈ ಸಂದರ್ಭದಲ್ಲಿ ಸ್ತುತಿಯನ್ನು ಸಲ್ಲಿಸುವ ಪ್ರಿಯರೇ. ನಾವು ಚಪ್ಪಾಳೆ ತಟ್ಟುತ್ತಾ ನಮ್ಮ ದೇವರನ್ನು ನಾವು ಮಹಿಮೆ ಪಡಿಸುವ. ಯಾಕಂದರೆ ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆತನು ಉತ್ತಮನು, ಆತನು ಮಹೋನ್ನತನು, ಒಳ್ಳೆಯ ದೇವರು. ನಮ್ಮ ಜೀವಿತದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನೆನೆಸುತ್ತಾ ನಮ್ಮ ದೇವರನ್ನು ನಾವು ಕೊಂಡಾಡುವ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಒಳ್ಳೆತನ್ನು ಆತನಲ್ಲಿ ಕಂಡೆ, ತನ್ನ ನಾಥ ತಂದಾದಕ್ಕೆಂದೇ. ಒಳ್ಳೆತನ್ನು ಆತನಲ್ಲಿ ಕಂಡೆ, ತನ್ನ ನಾಥ ತಂದಾದಕ್ಕೆಂದೇ. ಅದ್ಭುತ ಮಾಡೋನು ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಅದ್ಭುತ ಮಾಡೋ ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವರಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವರಿಗೆ ಮಹಿಮೆ. ದೇವರಿಂದ ಆಶ್ರಯ ಎಂದು, ಕೇಡುಗಳು ಬಾರವು ಎಂದು. ದೇವರಿಂದ ಆಶ್ರಯ ಎಂದು, ಕೇಡುಗಳು ಬಾರವು ಎಂದು. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವರಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವರಿಗೆ ಮಹಿಮೆ. ಒಳಿತನಾಥನಲ್ಲಿ ಕಂಡೆ, ಒಳಿತನ್ನು ಆತನಲ್ಲಿ ಕಂಡೆ. ತನ್ನ ನಾಥ ತಂದಾದಕ್ಕೆಂದೇ. ಒಳಿತನ್ನು ಆತನಲ್ಲಿ ಕಂಡೆ, ತನ್ನ ನಾಥ ತಂದಾದಕ್ಕೆಂದೇ. ಅದ್ಭುತ ಮಾಡೋ ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಅದ್ಭುತ ಮಾಡೋ ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಸ್ತುತಿಸುವ
ಹರ್ಷಿಸುವ ಮಹಿಮನ ಕುಡಿ, ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವರಿ ದೇವರಿಗೆ ಮಹಿಮೆ, ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವರಿ ದೇವರಿಗೆ ಮಹಿಮೆ. ದೇವರನ್ನ ಆಶ್ರಯ ಎಂದು, ಕೇಡುಗಳು ಭಾರವು ಎಂದು, ದೇವರನ್ನ ಆಶ್ರಯ ಎಂದು, ಕೇಡುಗಳು ಭಾರವು ಎಂದು, ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ, ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವರಿ ದೇವರಿಗೆ ಮಹಿಮೆ, ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವರಿ ದೇವರಿಗೆ ಮಹಿಮೆ, ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವರಿ ದೇವರಿಗೆ ಮಹಿಮೆ. ಸ್ತೋತ್ರ ಸ್ವಾಮಿ, ತಂದೆ ಸ್ತೋತ್ರ ಅಪ್ಪ, ಒಡೆಯನೇ ಸ್ತೋತ್ರ, ರಾಜಾದಿರಾಜ ನಿನಗೆ ಸ್ತೋತ್ರ ತಂದೆ. ಸ್ತುತಿ ನಿನಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ನಿತ್ಯವೂ ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ನಿತ್ಯವೂ ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ನಿನಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿಮಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ನಿತ್ಯವೂ ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ನಿತ್ಯವೂ ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ಆದಿವಂತ್ಯವು ಅನದಿ ದೇವನೇ, ನಿತ್ಯಕ್ಕೆ ನಡೆಸುವ ರಕ್ಷಕನೇ. ಆದಿವಂತ್ಯವು ಅನದಿ ದೇವನೇ, ನಿತ್ಯಕ್ಕೆ ನಡೆಸುವ ರಕ್ಷಕನೇ. ಮಹಾನಂಬಿಕೆ ನನಗೆ ಕೊಟ್ಟೀನಿ ಎಂದೆಂದು ಸ್ತುತಿಸುವೆನು. ಮಹಾನಂಬಿಕೆ ನನಗೆ ಕೊಟ್ಟೀನಿ ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ನಿತ್ಯವೂ ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ನಿತ್ಯವೂ ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ಹಲ್ಲೆಲೂಯ. ತಾಯಿಗಿಂತಲೂ ನಿನ್ನ ಪ್ರೀತಿಯು, ತಂದೆಗಿಂತಲೂ ನೀನೇ ಗತಿ. ತಾಯಿಗಿಂತಲೂ ನಿನ್ನ ಪ್ರೀತಿಯು, ತಂದೆಗಿಂತಲೂ ನೀನೇ ಗತಿ. ಜೀವವನ್ನೇ ಕೊಟ್ಟ ನನ್ನೇಸುವೆ ಎಂದೆಂದು ಸ್ತುತಿಸುವೆನು. ಹಲ್ಲೆಲೂಯ. ಸ್ತೋತ್ರ ಸ್ವಾಮಿ. ಜೀವವನ್ನೇ ಕೊಟ್ಟ ನನ್ನೇಸುವೆ ಎಂದೆಂದು ಸ್ತುತಿಸುವೆನು. ಸ್ತುತಿ ನಿಮಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿಮಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ನಿತ್ಯವೂ ಕಾಯುವ ಕುರುಬನು ನೀವೇ ಎಂದೆಂದು ಸ್ತುತಿಸುವೆನು. ಹಲ್ಲೆಲೂಯ. ನಿತ್ಯವೂ ಕಾಯುವ ಕುರುಬನು ನೀವೇ
ಎಂದೆಂದು ಸ್ತುತಿಸುವೆವು. ಉನ್ನತವಾದ ನಿನ್ನ ಮಹಿಮೆ ಕಾಣಲು ಜೀವ ಸೇರಲು ನನ್ನ ಕರೆದ. ಉನ್ನತವಾದ ನಿನ್ನ ಮಹಿಮೆ ಕಾಣಲು ಜೀವ ಸೇರಲು ನನ್ನ ಕರೆದ. ಯೇಸುವೇ ನಿನ್ನ ಬರುಣವು ಸಮೀಪ ಎಂದೆಂದು ಸ್ತುತಿಸುವೆವು. ಯೇಸುವೇ ನಿನ್ನ ಬರುಣವು ಸಮೀಪ ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿನಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ನಿತ್ಯವು ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ಉನ್ನತವಾದ ನಿನ್ನ ಮಹಿಮೆ ಕಾಣಲು ಜೀವ ಸೇರಲು ನನ್ನ ಕರೆದ. ಉನ್ನತವಾದ ನಿನ್ನ ಮಹಿಮೆ ಕಾಣಲು ಜೀವ ಸೇರಲು ನನ್ನ ಕರೆದ. ಯೇಸುವೇ ನಿನ್ನ ಬರುಣವು ಸಮೀಪ ಎಂದೆಂದು ಸ್ತುತಿಸುವೆವು. ಯೇಸುವೇ ನಿನ್ನ ಬರುಣವು ಸಮೀಪ ಎಂದೆಂದು ಸ್ತುತಿಸುವೆವು. ಓ ಹಲ್ಲೆಲೂಯಾ. ಸ್ತುತಿ ನಿಮಗೆ ಯೇಸುದೇವಾ, ಘನ ಮಹಿಮೆ ನಿನಗೆ. ಸ್ತುತಿ ನಿಮಗೆ ಯೇಸುದೇವಾ, ಘನ ಮಹಿಮೆ ನಿಮಗೆ. ನಿತ್ಯವು ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ಸ್ತೋತ್ರ ಸ್ವಾಮಿ. ನಿತ್ಯವು ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ಸ್ತುತಿ ನಿನಗೆ, ಸ್ತುತಿ ನಿನಗೆ ಯೇಸುದೇವಾ, ಘನ ಮಹಿಮೆ ನಿಮಗೆ. ಸ್ವಾಮಿ. ಸ್ತುತಿ ನಿಮಗೆ ಯೇಸುದೇವಾ, ಘನ ಮಹಿಮೆ ನಿಮಗೆ. ನಿತ್ಯವು ಕಾಯುವ ಕುರುಬನು ನೀವೇ ಎಂದೆಂದು ಸ್ತುತಿಸುವೆವು. ಹಲ್ಲೆಲೂಯಾ. ನಿತ್ಯವು ಕಾಯುವ ಕುರುಬನು ನೀವೇ ಎಂದೆಂದು ಸ್ತುತಿಸುವೆವು. ನಿತ್ಯವು ಕಾಯುವ ಕುರುಬನು ನೀವೇ ಎಂದೆಂದು ಸ್ತುತಿಸುವೆನು. ನಿತ್ಯವು ಕಾಯುವ ಕುರುಬನು ನೀನೇ ಎಂದೆಂದು ಸ್ತುತಿಸುವೆನು. ಸ್ತೋತ್ರ ಸ್ವಾಮಿ. ನಿನ್ನಮ್ಮನ್ನು ಕಾಯುವಾತನು ತಂದೆ, ನಡೆಸುವಾತನು, ನಮ್ಮ ಉದ್ಧಾರಕನು, ನಮ್ಮ ರಕ್ಷಕನು. ನಿನ್ನನ್ನು ನಾವು ಆರಾಧಿಸ್ತೇವಪ್ಪ. ನಿನ್ನ ಆರಾಧನೆಗೆ ಯೋಗ್ಯನಾದಂಥ ದೇವರು ಸ್ವಾಮಿ. ಆಕಾಶದಲ್ಲಿ ಭೂಮಿಯಲ್ಲಿ ಸರ್ವ ಕಡೆಗಳಲ್ಲಿ ಆರಾಧನೆಗೆ ಯೋಗ್ಯನಾದಂಥ ದೇವರೇ, ನಿನ್ನ ನಾಮವನ್ನು ನಾವು ಮೇಲಕ್ಕೆತ್ತುತ್ತೇವೆ ಸ್ವಾಮಿ. ನೀನು ರಾಜನು ಸ್ವಾಮಿ. ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ನಿನ್ನ ತಂದೆ ಸ್ವಾಮಿ. ಓ ಮಕ್ಕಳಾಗೋ ಭಾಗ್ಯವನ್ನು ಕೊಟ್ಟು ನಿನ್ನ ಸನ್ನಿಧಾನದಲ್ಲಿ ನಿಲ್ಲಿಸಿದೆ. ನಿನಗೆ ಆರಾಧನೆಯನ್ನು ಸಲ್ಲಿಸ್ತೇವೆ. ನಿನಗೆ ಮಹಿಮೆ ಸ್ವಾಮಿ. ಪ್ರಾಣ ಪ್ರಿಯನೇ, ಅತಿ ಸುಂದರನೇ. ನಾವು ಪ್ರತಿಯೊಬ್ಬರು ಹೇಳುವ, ಯಾಕಂದ್ರೆ ಆತನೊಬ್ಬನೇ ನಮ್ಮ ಜೀವಿತದಲ್ಲಿ ಯೋಗ್ಯ. ಪ್ರಾಣ ಪ್ರಿಯನೇ, ಅತಿ ಸುಂದರನೇ. ಸಾವಿರರಲ್ಲಿ ಯೇಸು.
ಅತಿ ಸುಂದರನೇ ಸಾವಿರರಲ್ಲಿ ನನ್ನ ಪ್ರಾಣ ಪ್ರಿಯನೇ ಅತಿ ಸುಂದರನೇ ಸಾವಿರರಲ್ಲಿ ಯೇಶು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜ್ಯವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜ್ಯವು ಹೌದು ಸ್ವಾಮಿ, ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜ್ಯವು ನಿನ್ನ ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ಯೇಶು ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಕಿರುಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ. ಕಿರುಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನಿಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ.
ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಸಿಂಹಾಸನ ರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ. ಸಿಂಹಾಸನ ರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿನಗೆ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. 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 ಹಾಲೆಲೂಯಾ ಹಾಲೆಲೂಯಾ ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ 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 ಹಲ್ಲೆಲೂಯಾ ಹಾಲೆಲೂಯಾ. Yes Lord, ನಿನಗೆ ಸ್ತೋತ್ರಪ್ಪ.
ರಾಜಾದಿರಾಜ ನಿನಗೆ ಸ್ತೋತ್ರಪ್ಪ, ಒಡೆಯರ ಒಡೆಯ ನಿನಗೆ ಸ್ತೋತ್ರಪ್ಪ, ಅರಸರ ಅರಸ ನಿನಗೆ ಸ್ತೋತ್ರಪ್ಪ, ಕರ್ತನ ನಿನಗೆ ಸ್ತೋತ್ರಪ್ಪ. ಭಯಂಕರನಾದಂಥ ದೇವರೇ ನಿನಗೆ ಸ್ತೋತ್ರ, ನಿತ್ಯನಾದಂಥ ತಂದೆಯೇ ಸ್ತೋತ್ರ, ಸಮಾಧಾನದ ಪ್ರಭುವೇ ನಿನಗೆ ಸ್ತೋತ್ರ. Thank you, Jesus. We worship you, Lord. Praise you, Jesus. Hallelujah. Glory, 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 glory. Shalarabandere rahasekemo. Lekramrenselebo rilahanterebos. ಪರಿಶುದ್ಧನಾದಂಥ ದೇವರೇ, ನಿನ್ನ ಕಂಟ್ರೋಲಲ್ಲಿ ನಮ್ಮನ್ನ ಒಪ್ಪಿಸಿಕೊಟ್ಟಿದ್ದೇವೆ ಸ್ವಾಮಿ. ನೀನೇ ನಮ್ಮನ್ನು ನಡೆಸಬೇಕು ಸ್ವಾಮಿ. ನೀನೇ ನಮ್ಮ ಕೂಡ ಮಾತನಾಡಬೇಕು ಸ್ವಾಮಿ. ನಿನ್ನ ಆಲೋಚನೆಗಳು ರಿಲೀಸ್ ಆಗಬೇಕು ದೇವರೇ. ನಿನ್ನ ಚಿತ್ತ ಪ್ರಕಟಿಸಲ್ಪಡಬೇಕು ಸ್ವಾಮಿ. ನಿನಗೆ ಮಹಿಮೆ ಬರಬೇಕು ಸ್ವಾಮಿ. ನಿನಗೆ ಘನತೆ ಉಂಟಾಗಬೇಕು ಸ್ವಾಮಿ. ನೀನೊಬ್ಬನೇ ಯೋಗ್ಯನಾದಂಥ ತಂದೆ ಸ್ವಾಮಿ. ನಿನಗೆ ಸ್ತೋತ್ರಪ್ಪ ದೇವರೇ. ಹಾಲೆಲೂಯಲೋ ರಬ ಶಕಲ ರಬಾಂದರೆ ಬೆರೆ ಬರಬ. ಎಲ್ಲರೂ ಬಾಯಿಗಳನ್ನು ಅಗಾಲವಾಗಿ ತೆರೆದು ಆತನಿಗೆ ಸ್ತುತಿ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ನಮ್ಮ ಬಾಯಿಗಳನ್ನು ಅಗಾಲವಾಗಿ ತೆರೆಯೋಣ. ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ವಿ ವರ್ಷಿಪ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಎಲ್ಲ ಬಾಯಿಗಳು ಒಂದು ಕ್ಷಣ ಸ್ತೋತ್ರ ಸಲ್ಲಿಸಲಿ. ಎಸ್ ಎಸ್, ಒಂದು ಆತ್ಮೀಕ ವಾತಾವರಣ ನಮ್ಮ ಮಧ್ಯದಲ್ಲಿ ರೂಪಿಸಲ್ಪಟ್ಟಿದೆ. ಆತನನ್ನು ಕೊಂಡಾಡ್ರಿ, ಹೃದಯಪೂರ್ವಕವಾಗಿ ಕೊಂಡಾಡ್ರಿ. ನಿಮ್ಮನ್ನು ನಮ್ಮನ್ನು ಕೇಡು ಗಂಡಾಂತರಗಳಿಂದ ತಪ್ಪಿಸಿದ ಆತನನ್ನು ಕೊಂಡಾಡ್ರಿ ಪ್ರಿಯರೇ. ನನಗೆ ನಿಮಗೆ ಸಮಾಧಾನವನ್ನು ಕೊಟ್ಟು ನಡೆಸಿದ ಆತನನ್ನು ಕೊಂಡಾಡ್ರಿ ಪ್ರಿಯರೇ. ನಿಮ್ಮ ಕೊರತೆಗಳನ್ನು ನೀಗಿಸಿದ ಆತನನ್ನು ಕೊಂಡಾಡ್ರಿ. ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿದ ಆತನನ್ನು ಕೊಂಡಾಡ್ರಿ. ರಕ್ಷಣೆ ನೀಡಿದ ಆತನನ್ನು ಕೊಂಡಾಡ್ರಿ. ಮಕ್ಕಳನ್ನಾಗಿ ಸ್ವೀಕರಿಸಿದ ಆತನನ್ನು ಕೊಂಡಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್ 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 ಎಸ್. ಎಲ್ಲ ಪ್ರೈಸ್ ಮಾಡೋಣ, ಪ್ರೈಸ್ ಮಾಡೋಣ. ಹಲ್ಲೆಲೂಯಾ. ಪ್ರಭು ಯೇಸು ಸ್ವಾಮಿಯ ಉಪಕಾರ ನಾವು ನೆನಪು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. स्तुति करेंगे, परमेश्वर का उपकार ध्यान में लाएंगे. हो शालाराबा, हमारे जीवन में बहुत अद्भुत काम किया है परमेश्वर. ओ पिता परमेश्वर, आपको धन्यवाद, 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 धन्यवाद. ಎಸ್ 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 ಅಲ್ಲಾರ. ಒಂದು ಕ್ಷಣ ನಿಮ್ಮ ಬಾಯಿಗಳು ಅಗಾಲವಾಗಿ ತೆರಿತಾ ಇರಲಿ. ನೀವು ಮಾತಾಡ್ತಾ ಇರಿ, ಸ್ವಾಮಿ ಹತ್ರ ಮಾತಾಡ್ತಾ ಇರಿ. ಕಮಾನ್ ರೈಲೆ ಬಾರ ಬಾರ ಕಾಟಾಮ ಹೇಳರನರೇ ಹೋಲರಬ ಓಲೆಲೆಲೆ ಓ ಏಸಪ್ಪ 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 ಏಸಪ್ಪ. ನೀನಲ್ಲದೆ ನನಗೆ ಯಾರಿದ್ದಾರೆ? ನೀನಲ್ಲದೆ ನನಗೆ ಯಾರಿದ್ದಾರೆ? ನೀನಲ್ಲದೆ ನನಗೆ ಯಾರಿದ್ದಾರೆ? ನೀನಲ್ಲದೆ ನನಗೆ ಯಾರಿದ್ದಾರೆ? ಎನ್ యేసయ్య హల్లెలూయా, ఎన్ 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 యేసయ్య హల్లెలూయా. Yes, Father. ಎಲ್ಲ ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ. Thank you, Holy Spirit. ನಿನ್ನ ವಾಕ್ಯದ ಮೂಲಕ ದೇವರೇ ನಮ್ಮನ್ನು ನಡೆಸು. ನನ್ನ ಜ್ಞಾನ ಬೇಡ, ನನ್ನ ಆಲೋಚನೆ ಬೇಡ,
ದೇವರೇ ಕರ್ತನೆ, ನಿನ್ನ ಜ್ಞಾನ ಪ್ರಕಟಿಸಲ್ಪಡಲಿ, ನಿನ್ನ ಆಲೋಚನೆ ಪ್ರಕಟಿಸಲ್ಪಡಲಿ, ನಿನ್ನ ಸತ್ಯತೆ ಕರ್ತನೆ ಪ್ರಕಟಿಸಲ್ಪಡಲಿ. ದೇವರೇ ಟೋಟಲಿಯಾಗಿ ಪರಿಶುದ್ಧಾತ್ಮ ನಮ್ಮನ್ನು ಕಂಟ್ರೋಲ್ ತೆಗೆದುಕೋ ಕರ್ತನಾಮ. ಕೇಳುವವರನ್ನ ಹೇಳುವವರನ್ನ ಎಲ್ಲರನ್ನ ನಿನ್ನ ಕಂಟ್ರೋಲ್ ತೆಗೆದುಕೊಂಡು ಕರ್ತ ನೀನು ಹೇಳಿಸು, ನೀನು ಕೇಳಿಸು ಅಪ್ಪ. ಅಪ್ಪ ನಿನ್ನ ಕಾರ್ಯ ನಡೆಯಲಿ ನಮ್ಮ ಮಧ್ಯದಲ್ಲಿ, ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಥ್ಯಾಂಕ್ ಯು ಜೀಸಸ್. ಆಮೆನ್, 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 ಆಮೆನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಭಾನುವಾರ ಬರ್ತಾ ಇದೆ ಅಂದರೆ ದೇವರ ಮಕ್ಕಳಿಗೆ ಒಂದು ಹಬ್ಬ ಅಲ್ವಾ? ಒಂದು ಸಂತಸದ ದಿನ ಅಥವಾ ಸಂತೋಷದ ದಿನ. ಹಲ್ಲೆಲೂಯ, ಹೌದಾ? ಎಷ್ಟು ಜನರಿಗೆ ಹೌದನ್ನುವವರು ಮಾತ್ರ ಕೈ ಎತ್ತಿ. ಯಾಕೆ ಸಂತೋಷ? ಕರ್ತನನ್ನ ಸೇರಿ ನಾವು ಆರಾಧಿಸೋದಕ್ಕಾಗಿ, ಕರ್ತನನ್ನ ಹಲ್ಲೆಲೂಯ ನಾವು ಧ್ಯಾನಿಸುವುದಕ್ಕಾಗಿ, ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ, ಕರ್ತನ ಬಲವನ್ನು ಪಡೆದುಕೊಳ್ಳುವುದಕ್ಕಾಗಿ. ಹಲ್ಲೆಲೂಯ, 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 ಹಲ್ಲೆಲೂಯ. ನಿಮ್ಮ ಗಮನಗಳು ಈ ಕಡೆ ಬಂದಾಗ ನಾನು ಮುಂದುವರಿಸ್ತೇನೆ. ನೀವೆಣಿಸಿ ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಆ ಗಮನ ಎಲ್ಲ ಇಲ್ಲಿ ಬಂತು ಅಂತ ಅರ್ಥ. ಗಮನ ಆಚೆಚೆ ಇದ್ದರೆ ಆಗೋದಿಲ್ಲ, ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರು ತನ್ನ ಆತ್ಮನ ಮೂಲಕ ಪ್ರತಿಯೊಬ್ಬರ ಹತ್ರ ಮಾತಾಡ್ತೇನೆ. ನಾನು ಯಾಕೆ ನಗಾಡ್ತಿದ್ದೇನೆ? ನಾನು ಹೇಳಿದ ನಂತರ ಸಹ ಆಚೆಚೆ ನೋಡ್ತಾ ಇದ್ದಾರೆ, ಆಚೆಚೆ ಗಮನ ಕೊಡ್ತಾ ಇದ್ದಾರೆ. ಅದು ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಒಬ್ಬರು ದೇವರ ಸೇವಕರು ಹೀಗೆ ಹೇಳ್ತಾ ಇದ್ರು, ಮನುಷ್ಯನ ಮನಸ್ಸಂತೆ ಒಂದು ದನದೋಪಾದಿಯಲ್ಲಿ ಇರ್ತದಂತೆ. ಈಗ ಹಗ್ಗ ಕಟ್ಟಿದ ದನ ಏನು ಮಾಡ್ತಾರೆ ಗೊತ್ತುಂಟ? ಅದು ಅಲ್ಲಿ ಸುತ್ತುತ್ತಾ ಇರೋದು ಮಾತ್ರ ಅಲ್ಲ, ಇನ್ನೂ ಮುಂದೆ ಹೋಗ್ಲಿಕ್ಕೆ ನೋಡ್ತದೆ. ಒಮ್ಮೆ ಆಚೆ, ಒಮ್ಮೆ ಈಚೆ. ಅದು ಎಳ್ದು ಕೆಲವೊಮ್ಮೆ ಏನಾಗ್ತದೆ ಗೊತ್ತುಂಟ? ಆಚೆ ನೋಡಿ, ಈಚೆ ನೋಡಿ, ಎಳ್ದು ಕೆಲವೊಮ್ಮೆ ಹಗ್ಗ ಕಟ್ಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ನಮ್ಮ ಒಂದು ಆಡು ಉಂಟು, ಗಂಡು ಆಡು, ಮೇಕೆ. ಅದನ್ನು ಎಷ್ಟು ಸಾರಿ ಕಟ್ಟಿದ್ರು ಕೂಡ ಉಂಟಲ್ಲ, ಅದಕ್ಕೆ ಸೆಟ್ಟು ಬಂದರೆ ಹಗ್ಗ ಕಟ್ಟೆ. ಅದು ಮುಂದಕ್ಕೆ ಹೋಗ್ಲಿಕ್ಕೆ ನೋಡ್ತಾರೆ, ಆಚೆ ಒಮ್ಮೆ ನೋಡ್ಲಿಕ್ಕೆ, ಈಚೆ ಒಮ್ಮೆ. ಹಗ್ಗ ಕಟ್ಟಾದ್ರೆ ಮತ್ತೆ ಅದು ನಿಲ್ಲುವುದಿಲ್ಲ, ಒಂದು ಕಡೆಯಲ್ಲಿ ಅದು ನಿಲ್ಲುವುದಿಲ್ಲ, ಎಲ್ಲೆಲ್ಲಿ ಹೋಗ್ತಾ ಇರ್ತದೆ. ಮತ್ತೆ ಫ್ರೀ ಬಿಟ್ಟರೆ ಮತ್ತೆ ಬೇರೆಯವರಿಂದ ಬೈಗಳು ಕೇಳಬೇಕಾಗ್ತದೆ. ಬೇರೆಯವರ ಗಿಡ ತೋಟ ಒಂದು ಕೂಡ ಇಡುವುದಿಲ್ಲ ಅದು, ಮೇಕೆಗಳ ಸ್ವಭಾವ ಹಾಗೆ ನಮ್ಮ ಮನಸ್ಸು ಕೂಡ ಆಚೆ ಮೇಲಿಕ್ಕೆ ಈಚೆ ಮೇಲಿಕ್ಕೆ ಹೋಗಲಿಕ್ಕೆ ಪ್ರಯತ್ನಿಸ್ತದೆ. ಫಸ್ಟ್ ನಮ್ಮಲ್ಲಿ ಸ್ವಲ್ಪ ಟೈಮ್ ಕಂಟ್ರೋಲ್ ಇರ್ತದೆ, ಸ್ವಲ್ಪ ಅದು ಹೀಗೆ ಮಾಡ್ತಾ ಇರ್ತದೆ, ಕಂಟ್ರೋಲ್ ಹೋಯ್ತಾ ಹೋಗೇ ಬಿಡ್ತದೆ. ಅದು ಆಚೆ ಹೋಗದಂತೆ ನಾವು ಜಾಗರೂಕರಾಗಿರೋಣ. ಯಾಕಂದರೆ ದೇವರ ವಾಕ್ಯವು ಅದು ಅಮೂಲ್ಯವಾದಂಥ ನೋಡಿ. ಹಲ್ಲೆಲೂಯ. ಅದು ಜೀವ ಕೊಡುವಂಥದ್ದು, ಅದು ಬಲ ಕೊಡುವಂಥದ್ದು, ಅದು ನಮ್ಮನ್ನು ಚೈತನ್ಯ ಪಡಿಸುವಂಥದ್ದು. ವರ್ಡ್ ಆಫ್ ಗಾಡ್, ವರ್ಡ್ ಆಫ್ ಗಾಡ್ ಅದು ಪವರ್ಫುಲ್ ಆಗಿದೆ. ಹಲ್ಲೆಲೂಯ. ನಾವು ನಮ್ಮ ದನ ಆಚೆ ಈಚೆ ಹೋಗ್ಲಿಕ್ಕೆ ಎಳಿಲಿಕ್ಕೆ ನೋಡುವಾಗಲೇ ಹೇಳ್ಬೇ, ಸುಮ್ಮನಿರು, ದೇವರ ವಾಕ್ಯವನ್ನು ಏನು ಮಾಡು, ಲಕ್ಷಿಸು. ನೋಡಿ, ಹೇಳುವಂಥ ನಾನು ಕೂಡ ಕೆಲವು ಕೂಟಗಳಲ್ಲಿ ಭಾಗವಹಿಸುವಾಗ ನಮಗೂ ಕೂಡ ಇದೇ ಅನುಭವ ಆಗ್ತದೆ. ಯಾಕಂದರೆ ನಾವು ಕೂಡ ನಿಮಗೆ ಮನುಷ್ಯರಲ್ವಾ. ನಮ್ಮ ದನಗಳುಂಟಲ್ಲ, ಒಮ್ಮೆ ಆಚೆ ಹೋಗ್ಲಿಕ್ಕೆ ನೋಡ್ತದೆ, ಈಚೆ ಹೋಗ್ಲಿಕ್ಕೆ ನಮ್ಮನ್ನು ತಪ್ಪಿಸ್ಲಿಕ್ಕೆ ನೋಡ್ತದೆ. ಒಂದು ಧ್ಯಾನದಿಂದ ನಮ್ಮನ್ನು ಆ ಕಡೆ ಈ ಕಡೆ ಕೊಂಡೋಗ್ಲಿಕ್ಕೆ ನೋಡ್ತದೆ. ಯಾಕಂದರೆ ನಾವು ಮಿಸ್ ಮಾಡ್ಕೊಳ್ಬೇಕು. ನಿಮಗೆ ರೇಡಿಯೋದಲ್ಲಿ ಮುಂಚಿನ ದಿನಗಳಲ್ಲಿ ರೇಡಿಯೋ ಇತ್ತಲ್ಲ, ರೇಡಿಯೋ ಒಂದು ಘಟನೆ ಹೇಳ್ತೇನೆ. ಕೆಲವರಿಗೆ ಗೊತ್ತಿದ್ದವ್ರು ಕಿವಿ ಮುಚ್ಚಿಕೊಳ್ಳಿ, ಆಯ್ತಾ? ಪಾಸ್ಟ್ರು ಪನ್ಯನೇ ಪನ್ಪೇರ್ ಅಂತ ಹೇಳಬೇಡಿ, ಹೊಸತ್ತು ಗೊತ್ತಾದರೆ ಹೊಸತ್ತು ಹೇಳ್ತೇನೆ. ಓಕೆ, ರೇಡಿಯೋದಲ್ಲಿ ಈ ಇದೆಲ್ಲ ಕಲಿಸ್ತಾ ಇದ್ರು, ಗೊತ್ತುಂಟಾ? ಈಗೆಲ್ಲ ಟಿ ವಿ ಬಂದಿದೆ, ಮೊಬೈಲ್ ಬಂದಿದೆ. ಮೊಬೈಲಲ್ಲಿ ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ಹೇಗೆ ಅಡುಗೆ ಮಾಡೋದು ಅದೆಲ್ಲ ತೋರಿಸ್ತಾರೆ. ಆ ದಿನ ಮನೇಲಿ ರೇಡಿಯೋಗಳಲ್ಲಿ ಕೂಡ ಹಾಗೆ ಹೇಳ್ತಾ ಇದ್ರು.
ಆಕಾಶವಾಣಿ ಮಂಗಳೂರು. ಇವತ್ತು ನಾವು ಚಪಾತಿ ಮಾಡೋದನ್ನ ಕಲಿತುಕೊಳ್ಳೋಣ. ಒಬ್ಬನಿಗೆ ಚಪಾತಿ ಮಾಡಲಿಕ್ಕೆ ಕಲಿಬೇಕಿತ್ತಂತೆ. ಅವನೇನು ಮಾಡ್ದ, ಒಬ್ಬ ಬರ್ತಾನೆ, ಕೂಡಲೇ ಹಿಟ್ಟನ್ನು ತೆಗೆದುಕೊಳ್ಳ್ರೆ ಅಂದ್ರೆ ರಪ್ಪ ಹಿಟ್ಟು ತೆಗೆದುಕೊಳ್ತಾನಂತೆ. ಹಿಟ್ಟು ತೆಗೆದುಕೊಂಡು ರಪ್ಪ ಅವನ ಮನಸ್ಸು ಆಚೆ ಹೋಯ್ತಂತೆ. ಒಂದು ಚೂರು ಹೋಗಿ ಬರ್ತೇನಂತ ಹೇಳುವಾಗ ಅದಕ್ಕೆ ನೀರನ್ನು ಹಾಕಿರಿ, ಉಪ್ಪನ್ನು ಹಾಕಿ ಅನ್ನುವಾಗ ಆ ಹಿಟ್ಟಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಂದ್ರೆ ಮೈಂಡ್ ಇತ್ತಂತೆ ಇಲ್ಲಿ. ಆಮೇಲೆ ರಪ್ಪ ಬರ್ತೇನಂತ ಮೈಂಡ್ ಡೈವರ್ಟ್ ಆಯ್ತಂತೆ. ಹೋಗಿ ಬರುವಾಗ ನೀರನ್ನು ಹಾಕಿರಿ ಅನ್ನುವಂಥದ್ದು ಮಿಸ್ ಆಗಿ ಹೋಯ್ತು. ಒಂದು ಮಿಸ್ ಆದರೆ ಎಷ್ಟು ಸಮಸ್ಯೆ ಆಗ್ತದೆ ನೋಡ್ರಿ. ಮತ್ತೆ ಬಂದು ಬರುವಾಗ ಈಗ ಕಲಸಿರಿ, ಕಲಿಸ್ತಾ ಇದ್ದಾನೆ ಪೌಡ್ರೇ ಬರ್ತಾ ಉಂಟು, ಕಲಿಸ್ತಾ ಇದ್ದಾನೆ ಪೌಡ್ರೇ ಬರ್ತಾ ಉಂಟು. ಈಗ ಅದನ್ನು ಉಂಡೆ ಮಾಡ್ರಿ, ಉಂಡೆ ಮಾಡಿದರೆ ಹಿಟ್ಟಿನ ಮುದ್ದೆ, ಅದನ್ನ ಮನೆ ಮೇಲೆ ಹಾಕಿರಿ. ನೋಡಿ, ಒಂದು ಮಿಸ್ ಆಗಿ ಎಲ್ಲ ಫೈಲ್ ಆಗಿ ಹೋಯ್ತು. ರಾಟುವಾಗೆ ಈಗ ನಿಮ್ಮ ಚಪಾತಿಯನ್ನು ತೆಗೆದುಕೊಂಡು ತವದಲ್ಲಿ ಹಾಕಿರಿ. ಎಲ್ಲಿ ಹಾಕೋದು? ಒಂದು ಮಿಸ್ಸಿಂಗ್, ವಾಟರ್. ಚಪಾತಿ ಹಿಟ್ಟಿಗೆ ವಾಟರ್ ಮಿಕ್ಸ್ ಮಾಡೋದಿದ್ದರೆ ರೌಂಡ್ ಗೋಲ್ ಕೂಡ ಆಗೋದಿಲ್ಲ, ಆಗೋದಿಲ್ಲ, ಫ್ರೈ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಮಿಸ್ಸಿಂಗ್. ಎಲ್ಲಿ ಮಿಸ್ ಆದವ? जब जो बोलता है वो नहीं सुनेगा तो एक पॉइंट भी मिस होएगा तो क्या होता है? वो देखो, चपाती का बारे में सीखने वाला पानी डालने का है बोल के बोला तो भी वो नहीं सुना, उनका माइंड डाइवर्ट हो गया, उसका माइंड डाइवर्ट हो गया. इसके वजह से पानी नहीं डाला, बाकी आगे पूरा सुन लिया. नेक्स्ट स्टेप क्या करना है? पानी डालने के बाद मिलाने का, बाद में राउंड करने का, बाद में ये पूरा देखा, सुना, लेकिन पानी मिस हो गया, तभी रोटी नहीं बनते. वैसे चर्च में आने के बाद हम लोग वर्ड ऑफ गॉड को ध्यान देगा तो अच्छा है. पूरा रोटी कैसा बनता है वैसे परमेश्वर का इच्छा को हम लोग सीख सकते हैं. थोड़ा ध्यान इधर उधर होएगा तो एक पॉइंट भी मिस होएगा तो हम लोग को कंफ्यूज होने का कन्नड़ में साध्य है बोलते, हिंदी में भी साध्य है बोलते, ಸಾಧ್ಯತೆ ಇದೆ. ಓಕೆ, ಅದರಿಂದ ನಾವು ಗಮನ ಕೊಡೋಣ. ನಾವು ಕೂತಲೇ ನಮ್ಮ ಮನಸ್ಸನ್ನು ತಿರುಗೊಂದಾವರ್ತೆ ದೇವರ ನಮ್ಮ ಕಣ್ಣುಗಳನ್ನು ಒಂದು ಕ್ಷಣ आंख बंद करके हमारा ध्यान को परमेश्वर को ओर लगाएंगे. हमारा परमेश्वर जिंदा खुदा है, वो जीवित परमेश्वर है. वो अपना इकलौता बेटे को ये धरती पर भेजा है हमारा साल्वेशन के लिए, हमारा उद्धार के लिए. यस, यीशु मसीह का द्वारा बाय फेथ हम लोग उद्धार पाए हैं. हम परमेश्वर का बच्चे लोग हैं. ಥ್ಯಾಂಕ್ ಯು ಜೀಸಸ್. ಆದ್ದರಿಂದ ನಮ್ಮ ಧ್ಯಾನವನ್ನು ಆತನ ಮೇಲೆ ಕೊಂಡೋಗೋಣ. ಹಮಾರ ಧ್ಯಾನ उसके ओर लगाएंगे. होराला शाकतर मांतर लबा ठेरे रहा था के ने तो रोमांतर कथा हेला रहंतरे बिशकतर. थैंक यू जीसस. ओला रहा तेरे महातेरे है शकोरबन होला रहा तेरे महातोरो के शकर. ನಮ್ಮ ಕೂಡ ಮಾತನಾಡು ರಾಜ, ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೆನ್, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಕೀರ್ತನೆಗಳಲ್ಲಿ 46ನೇ ಕೀರ್ತನೆ 7ನೇ ವಚನ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ದೇವರ
ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನಾವು ನೋಡುವಾಗ, ಇಲ್ಲಿ ಒಂದು ವಾಕ್ಯವನ್ನ ಗಮನಿಸುವಾಗ, ಕೀರ್ತನೆಗಾರನು ಬರೆಯುವಾಗ ದೇವರನ್ನ ಯಾವ ರೀತಿ ಗುರುತಿಸ್ತಾ ಇದ್ದಾನೆ, ನಮ್ಮ ದೇವರನ್ನ ಆತನು ಯಾವ ರೀತಿ ಗುರುತಿಸ್ತಾ ಇದ್ದಾನೆ, ಸೇನಾಧೀಶ್ವರನಾದ ಯೆಹೋವನು ಎಂಬುದಾಗಿ ಗುರುತಿಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನೋಡಿ, ಆ ಒಂದು ಮಾತನ್ನ ನಮ್ಮ ಗಮನಕ್ಕೆ ತಂದುಕೊಳ್ಳೋಣ. ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಅದರಲ್ಲಿ ಗೊತ್ತಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಸೇನಾಧೀಶ್ವರನು ಆಗಿದ್ದಾನೆ. ಸೇನಾಧೀಶ್ವರನಂದ್ರೆ ಏನು ಅರ್ಥ ಬರ್ತದೆ? ಹಲ್ಲೆಲೂಯ. ಸೈನ್ಯಗಳ ಕರ್ತನು ಎಂಬುದಾಗಿ, ಆತನಿಗೆ ಆತನದ್ದೇ ಆದಂತ ಒಂದು ಏನಿದೆ ಅಂತ ನಾವು ನೋಡ್ತೇವೆ, ಸೇನೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ 103ನೇ ಕೀರ್ತನೆಯಲ್ಲಿ ಅಲ್ಲಿ 19ರಿಂದ 21ನೇ ವಚನ ನಾವು ನೋಡುವಾಗ, ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಸ್ವಲ್ಪ ಮಾನಿಟರ್ ಕೊಡಿ, ಕೇಳ್ತಾ ಇಲ್ಲ. ಆತನು ಸಮಸ್ತವನ್ನು ಆಳುತ್ತಾನೆ. ಆತನು ಇನ್ನೊಮ್ಮೆ ಓದಿ, ಫಸ್ಟ್ ಇಂದ ಓದಿ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ಹಲ್ಲೆಲೂಯ. ಆತನು ಸಮಸ್ತವನ್ನು ಏನ್ ಮಾಡ್ತಾನಂತೆ? ರೂಲ್ ಮಾಡ್ತಾನೆ, ಆಳುತ್ತಾನೆ ಎಂಬುದಾಗಿ ಬರೆದಿದೆ. ಹಾಗಾದ್ರೆ ನಮ್ಮ ದೇವರು ಇಲ್ಲಿ ನೋಡುವಾಗ ನಮ್ಮ ದೇವರು ಯಾರಂತೆ? ರಾಜಾಧಿರಾಜ. ಸಮಸ್ತವನ್ನು ಆಳುವುದಂದ್ರೆ, ಸಮಸ್ತ ಅಂದ್ರೆ ಏನೆಲ್ಲ ಬಂತು? ಪರಲೋಕ ಬಂತು, ಭೂಲೋಕ ಬಂತು, ಎಲ್ಲ ಯೂನಿವರ್ಸೇ ಅಲ್ವಾ, ಎಲ್ಲ. ಹಾಗಾದ್ರೆ ನಮ್ಮ ದೇವರು ಯಾರಂತ ಇಲ್ಲಿ ಗುರುತಿಸಲ್ಪಡ್ತಾನೆ? ರಾಜಾದಿ ರಾಜ. ಹಲ್ಲೆಲೂಯ. ಓಕೆ, ತನ್ನ ಸಿಂಹಾಸನ ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ಆಮೇಲೆ ದೇವದೂತರೇ, ಆತನ ಶಬ್ದಕ್ಕೆ ಕಿವಿ ಕೊಡುವವರೇ, ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳೇ ಆತನನ್ನು ಕೊಂಡಾಡಿ, ಯೆಹೋವನನ್ನು ಕೊಂಡಾಡಿರಿ. ಹಾಗಾದ್ರೆ ದೇವದೂತರು ಯಾರು? ಸೇವಕರೇ. ನೋಡಿ, 20ನೇ ವಚನದಲ್ಲಿ ಹೇಳ್ತದೆ, ದೇವದೂತರೇ ಆತನ ಶಬ್ದಕ್ಕೆ ಕಿವಿ ಕೊಡುವವರೇ. ದೇವದೂತರು ಬೇರೆ ಯಾರಲ್ಲ, ಕೇವಲ ದೇವರ ಶಬ್ದಕ್ಕೆ ಕಿವಿ ಕೊಡುವವರು. ನಮ್ಮ ದೇವರು ರಾಜಾದಿರಾಜನು, ಸೈನ್ಯಗಳ ಕರ್ತನು, ರಾಜಾದಿರಾಜನು. ದೇವದೂತರು ಯಾರು ಗೊತ್ತುಂಟ? ಕೇವಲ ದೇವರ ಶಬ್ದಕ್ಕೆ, ದೇವರ ಚಿತ್ತಕ್ಕೆ ಕಿವಿ ಕೊಡುವವರು ಮತ್ತು ಆತನ ಆಜ್ಞೆಯನ್ನು ನೆರವೇರಿಸುವ ಪರಾಕ್ರಮಶಾಲಿಗಳು. ಹಲ್ಲೆಲೂಯ, ಹಲ್ಲೆಲೂಯ. ದೇವರೊಂದಿಗೆ ಇರುವಂಥ ದೇವದೂತರುಗಳು ಅವರು ಪರಾಕ್ರಮಶಾಲಿಗಳು, ದೇವರ ಆಜ್ಞೆಯನ್ನು ನೆರವೇರಿಸುವವರು. ಮತ್ತೆ ಯೆಹೋವನನ್ನು ಕೊಂಡಾಡಿರಿ, 21ನೇ ವಚನ ಹೇಳ್ತದೆ, ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ ಯೆಹೋವನನ್ನು ಕೊಂಡಾಡಿರಿ. ಇನ್ನೊಂದು ವಾಕ್ಯ ಮುಂದುವರೆದಲ್ಲಿ 21ನೇ ವಚನದಲ್ಲಿ ನೋಡುವಾಗ ದೇವದೂತರು ಯಾರಂತ ಕ್ಲಿಯರ್ ಆಗ್ತದೆ, ಆತನ ಸೈನ್ಯಗಳು. ಹಲ್ಲೆಲೂಯ. ಆತನ ಸೈನ್ಯಗಳೇ, ಆತನ ಮೆಚ್ಚುಗೆಯನ್ನು ನೆರವೇರಿಸುವ ಸೇವಕರೇ. ಹಲ್ಲೆಲೂಯ. ಯೆಹೋವನನ್ನು ಕೊಂಡಾಡಿರಿ. ಯಾರ ಸೇವಕರು? ಯಾರ ಸೇವಕರು ಇವರು? ತಂದೆಯಾದ ದೇವರ, ರಾಜಾದಿ ರಾಜನಾದಂಥ ದೇವರ ಸೇವಕರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ರಾಜಾದಿ ರಾಜನಾದಂಥ ದೇವರ ಒಂದು ಸೇವಕರಾಗಿದ್ದಾರೆ. ಹಲ್ಲೆಲೂಯ. ಹಾಗಾದರೆ ಆ ರಾಜಾದಿ ರಾಜನನ್ನು ಯಾರು ತಿಳ್ಕೊಂಡಿದ್ದಾರೋ,
ಆ ರಾಜಾದಿ ರಾಜನಿಗೆ ತನ್ನ ಜೀವಿತವನ್ನು ಯಾರು ಒಪ್ಪಿಸಿಕೊಟ್ಟಿದ್ದಾರೋ, ಆ ರಾಜಾದಿ ರಾಜನ ಪ್ರಕಾರ ಯಾರು ಜೀವಿಸ್ತಾ ಇದ್ದಾರೋ ಅವರೇನು ಗೊತ್ತುಂಟ? ಹಲ್ಲೆಲೂಯ, ದೇವ ಸೇವಕರು, ದೇವ ಜನರು, ಅಥವಾ ಹೊಸ ಒಡಂಬಡಿಕೆ ಕಾಲದಲ್ಲಿ ನೋಡುವುದಾದರೆ ದೇವರ ಮಕ್ಕಳು ಎಂಬುದಾಗಿ ಗುರುತಿಸಲ್ಪಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಈಗ ದೇವರು, ದೇವರ ಮಕ್ಕಳ ವಿಚಾರವಾಗಿ ನಾವು ತಿಳ್ಕೊಂಡೆವು. ಇನ್ನೊಂದು ಗೊತ್ತಿರಬೇಕು, ನಾವು ಹೋರಾಡುವುದು ದುರಾತ್ಮ ಸೇನೆಗಳ ವಿರುದ್ಧವಾಗಿ ಅಲ್ಲ ಅಂತ ಬರೆದಿದೆ ದೇವರ ವಾಕ್ಯ. ಎಫೆಸ 6ನೇ ಅಧ್ಯಾಯ 12ನೇ ವಚನದಲ್ಲಿ ಓದುವಾಗ ನಾವು ಹೋರಾಡುವುದು ದುರಾತ್ಮ ಸೇನೆಗಳ ಸಂಗಡ ಅಲ್ಲ ಅಂತ ಬರೆದಿದೆ. ಹೌದಾ? ಎಲ್ಲಿ ಗಮನ ಇದೆ? ನಾವು ಹೋರಾಡುವುದು ದುರಾತ್ಮ ಸೇನೆಗಳ ಸಂಗಡ ಅಲ್ಲ ಅಂತ ಬರ್ತಿದೆ. ಹೌದಾ? ಮನುಷ್ಯ ಮಾತ್ರ ಹೌದಂತ ಕೆಲವರು. ಹಲೋ, ಮಾರ್ನಿಂಗ್ ಎಲ್ಲ ಒಳ್ಳೆ ರೀತಿಯಲ್ಲಿ ಎದ್ದು ಬಂದಿದ್ದೀರಾ? ಚಪಾತಿ ತಿಂಡಿ ಎಲ್ಲ ತಿಂದಿದ್ದೀರಾ? ಓಕೆ, ನಾವು ಹೋರಾಡುವುದು ಮನುಷ್ಯ ಮಾತ್ರ. ಹಾಗಾದ್ರೆ ನಾನು ಏನು ತಪ್ಪಿ ಮಾತಾಡ್ತಾ ಹೋದ್ರೆ ನೀವು ಹೌದಾ ಬಸವ, ಹೌದು, ಅಲ್ಲ ಬಸವ ಅಲ್ಲ ಹೇಳ್ತಾ ಇರೋದ? ಓಕೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ಹೋರಾಡೋರಾಗಿದ್ದೇವೆ. ಹಾಗಾದರೆ ದುರಾತ್ಮನಿದ್ದಾನೆ, ಅವನ ಸೇನೆ ಇದೆ ಎಂಬುದಾಗಿ ಈ ವಾಕ್ಯಗಳ ಮೂಲಕ ಕೂಡ ನಾವು ಗುರುತಿಸಿಕೊಳ್ಳಬಹುದು ಅಲ್ವಾ? ದುರಾತ್ಮ ಮತ್ತು ದುರಾತ್ಮ ಸೇನೆಗಳು ಕೂಡ ಇದೆ. ಒಂದು ಕಡೆ ರಾಜಾದಿ ರಾಜನು ಇದ್ದಾನೆ, ಆತನ ಸೇನೆ ಕೂಡ ಇದೆ. ಇನ್ನೊಂದು ಕಡೆ ದುರಾತ್ಮನು ಇದ್ದಾನೆ, ಅವನ ಸೇನೆಗಳು ಕೂಡ ಇದೆ. ಹಲ್ಲೆಲೂಯಾ. ಈಗ ಆ ರಾಜಾದಿ ರಾಜರನ್ನು ನಂಬಿದಂಥ ಭಕ್ತ ಸಮೂಹಕ್ಕೆ ಸಹಾಯಕ್ಕಾಗಿ ದೇವದೂತರುಗಳು ಕೊಡಲ್ಪಟ್ಟಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದುವಾಗ, ಹೀಬ್ರೂ ಚಾಪ್ಟರ್ 1 ವರ್ಸ್ 14 ನಾವು ನೋಡುವಾಗ ಇದನ್ನು ಪ್ರಿಯರೇ ಸರಿಯಾಗಿ ಆಳವಾಗಿ ಕೇಳಿ ಅದನ್ನು ಮೆಡಿಟೇಟ್ ಮಾಡಿ, परमेश्वर का बच्चे लोग को परमेश्वर ने एंजल का सहायता दिया है. बाइबल बताता है ಹೀಬ್ರೂ ಚಾಪ್ಟರ್ 1:14 में ಅಲ್ಲಿ ಹೇಳ್ತದೆ, ಇವರೆಲ್ಲರೂ ಯಾರು? ಇವರಂದ್ರೆ ದೇವದೂತರು. ಹಿಂದಿನ ವಚನವನ್ನು ಓದುವಾಗ ಗೊತ್ತಾಗ್ತದೆ, ದೇವದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ ಅಂತ ಹೇಳ್ತದೆ. ದೇವದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರಂದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿದವರು, ದೇವರ ಮಕ್ಕಳಾದವರು, ಅವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳು. ಹಲ್ಲೆಲೂಯಾ. ಯಾರ್ಯಾರು ಆ ತಂದೆಯಾದ ದೇವರನ್ನ ಈ ದಿನಗಳಲ್ಲಿ ಹೊಸ ಒಡಂಬಡಿಕೆ ಕಾಲದಲ್ಲಿ ನೋಡೋದಾದ್ರೆ ಯೇಸು ಕ್ರಿಸ್ತನ ಮೂಲಕ ಕನೆಕ್ಟ್ ಆಗಿದ್ದಾರೋ ಅವರ ಸೇವೆಗೋಸ್ಕರ ದೂತರು ಕಳುಹಿಸಲ್ಪಡ್ತಾರೆ, ಅವರ ಸಹಾಯಕ್ಕೋಸ್ಕರ ದೂತರು ಕಳುಹಿಸಲ್ಪಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಸ್ಲೋ ಹೇಳ್ತಾ ಹೋಗ್ತೇನೆ, ನೀವು ಅದರಲ್ಲಿ ಒಂದೊಂದನ್ನೇ ಮನಸ್ಸಿಗೆ ತಂದುಕೊಳ್ತಾ ಹೋಗಿ. ಇದನ್ನು ನಾನು ಮಾತಾಡ್ತಾ ಇರೋದಾದರೆ, ನಾನು ಯಾವುದಾದ್ರೂ ಒಂದು ಸಂದೇಶ ಮಾಡಬೇಕಾದ್ರೆ ಕೆಲವು ಹೊತ್ತು ದೇವ್ರ ಸಂಧಾನ ಕೂತ್ಕೊಳ್ತೇನೆ. ನಾನು ಬೈಬಲಲ್ಲಿ ವಾಕ್ಯ ತುಂಬ ಉಂಟಂತ ಹೇಳಿ ನಾನು ಹಾಗೆ ಯಾವುದೋ ಒಂದು ವಾಕ್ಯ ಇದು ಮಾಡ್ತಾ ಇಲ್ಲ. ಪ್ರೇಯರಲ್ಲಿ ಕೂತ್ಕೊಳ್ಳುವಾಗ ಠಕ್ಕ ದೇವರೊಂದು ವಿಷಯ ತರ್ತಾರೆ, ಅದನ್ನು ಮಾತ್ರ ನಾನು ಹೇಳ್ತೇನೆ. ಅದು ಹೇಳುವಾಗ ನಾನು ನೋಡಿದ್ದೇನೆ, ಅದು ಯಾರ ಹತ್ರನ ಮಾತಾಡ್ತದೆ, ಯಾರಿಗೋ ನೀಡ್ಸಿರ್ತದೆ. ಹಲ್ಲೆಲೂಯಾ. ಅದು ಕೆಲವೊಮ್ಮೆ ಪ್ರವಾದನಾತ್ಮಕವಾಗಿ ಬರ್ತದೆ, ಕೆಲವೊಮ್ಮೆ ಕುಗ್ಗಿಸಲ್ಪಟ್ಟ ಜನರನ್ನು ಎನ್ಕರೇಜ್ ಮಾಡುವಂಥದ್ದು ಬರ್ತದೆ, ಕರೆಕ್ಷನ್ಗೆ ನಡೆಸುವಂಥದ್ದು ಬರ್ತದೆ, ಎಚ್ಚರಿಸುವಂಥದ್ದು ಬರ್ತದೆ, ಎಲ್ಲ ಬರ್ತಾ ಇರ್ತದೆ. ಅದಕ್ಕಾಗಿ ನಾವು ಜಾಗ್ರತೆಯಿಂದ ವರ್ಡನ್ನು ರಿಸೀವ್ ಮಾಡ್ತಾ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದೇವದೂತರು ದೇವರ ಮಕ್ಕಳ ಸಹಾಯಾರ್ಥವಾಗಿ ಕೊಡಲ್ಪಟ್ಟಿದ್ದಾರೆ. ಈಗ ಹಳೆ ಒಡಂಬಡಿಕೆ ಕಾಲದಲ್ಲಿ ಈ ದೇವದೂತರ ಒಂದು ಕಾರ್ಯಗಳನ್ನು ನಾವು ಗುರುತಿಸಿಕೊಳ್ಳೋಣ. ಒಂದನೇದಾಗಿ ನಿಮಗೆ ಗೊತ್ತಿರ್ಬೋದು,
ದೇವರ ಸೇವಕನಾದಂಥ ಎಲಿಷನ ಜೀವಿತದಲ್ಲಿ ನಾವು ಗುರುತಿಸ್ಕೊಳ್ಬೋದು. 2ನೇ ಅರಸು 6ನೇ ಅಧ್ಯಾಯ ಅದರಲ್ಲಿ 15ರಿಂದ 17ನೇ ವಚನ. 2 Kings chapter 6 verse 15 to 17. ओल्ड टेस्टमेंट का समय में प्रॉफिट ಎಲಿಷಾ ಅವನ ಜೀವಿತದಲ್ಲಿ ಹೇಗೆ ದೇವದೂತರು ಸಹಾಯಕ್ಕಾಗಿ ನಿಂತಿದ್ದರೆಂಬುದಾಗಿ ಆ ವಾಕ್ಯ ಹೇಳ್ತದೆ. ಓಕೆ, ಓದಿ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ನಾವು ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ನೋಡಿ, ಈ ಒಂದು ಸಮಯ ಸಂದರ್ಭ ಘಟನೆಯನ್ನು ನಾವು ನೋಡೋದಾದ್ರೆ, ಎಲಿಷನು ಆ ಕಾಲದ ಪ್ರವಾದಿಯಾಗಿದ್ದ. ಅವನಿಗೆ ಈ ಆರಾಮ್ಯರು ಎಲ್ಲಿಂದ ನುಸುಳಿ ಬರಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವರು ಸುಲಿಗೆ ಮಾಡಲಿಕ್ಕೆ ಯಾವಾಗಲೂ ಎಲ್ಲ ಕಡೆ ಹೋಗ್ತಾರೆ. ಹಾಗೆ ದೇವರ ಮಕ್ಕಳನ್ನು, ದೇವರ ಆದುಕೊಂಡವರನ್ನು ಸುಲಿಗೆ ಮಾಡುವಂಥ ಪ್ಲ್ಯಾನ್ ಮಾಡ್ತಾ ಇದ್ರು. ಓಕೆ, ಅವರು ಪ್ಲ್ಯಾನ್ ಮಾಡ್ತಾ ಇರುವಾಗ ಏನಾಯ್ತು ಗೊತ್ತಾ? ಅವ್ರು ಎಲ್ಲಿ ಹೊಂಚು ಹಾಕ್ತಾರೆ. ಇವತ್ತು ಅವರು ಪ್ಲ್ಯಾನ್ ಮಾಡ್ತಾರೆ, ನಾವು ಈಸ್ಟಲ್ಲಿ ಹೋಗುವ, ಅಥವಾ ನಾಳೆ ವೆಸ್ಟಲ್ಲಿ ಹೋಗುವ, ಸೌತಲ್ಲಿ ಹೋಗುವ, ಇಂಥ ಪ್ಲೇಸಲ್ಲಿ ಹೊಂಚು ಹಾಕುವ, ಅವರ ಮೇಲೆ ಬೀಳುವ ಅಂತ ಪ್ಲ್ಯಾನ್ ಮಾಡ್ತಾ ಇರುವಾಗ ವಿರೋಧಿಗಳು, ಎಲಿಷನು ತಾನು ಇದ್ದ ಸ್ಥಳದಲ್ಲೇ ಅವರ ಪ್ಲ್ಯಾನನ್ನು ತಿಳ್ಕೊಳ್ತಾ ಇದ್ದ. ವಾವ್ ಪ್ರೇರಿ, ಅಂತ್ಯ ದಿನಮಾನಗಳಲ್ಲಿ ಇಂಥ ಪ್ರಾಫಿಟ್ಸ್ ಬೇಕಾಗಿದ್ದಾರೆ. ವೈರಿಗಳ ಪ್ಲ್ಯಾನನ್ನು ಗೊತ್ತು ಹಿಡಿಯುವಂಥ ಪ್ರಾಫಿಟ್ಸ್ ಬೇಕಾಗಿದೆ. ನಾವು ಪ್ರೇಯರ್ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಜನರನ್ನು ಸುಲಿಗೆ ಮಾಡುವ, ದೇವ ಜನರನ್ನು ಲೂಟಿ ಮಾಡಲಿಕ್ಕೆ ನೋಡುವಂಥ ವಿರೋಧಿಗಳನ್ನು ಮಟ್ಟ ಹಾಕುವಂಥ ಒಬ್ಬ ಪ್ರವಾದಿ ಬೇಕಾಗಿದ್ದಾನೆ. ಹಲ್ಲೆಲೂಯಾ. ವಿರೋಧಿಗಳ ಕೆಲಸ ಏನು ಗೊತ್ತುಂಟ? ಯಾವಾಗಲೂ ಲೂಟುದೇ ಕೆಲಸ. ನೋಡ್ತಾ ಇರ್ತಾರೆ, ಲೂಟ್ಲಿಕ್ಕೆ ನೋಡ್ತಾ ಇದ್ದಾರೆ. ಎಲಿಷನಿಗೆ ಅವರು ಎಷ್ಟು ಬಾರಿ ಲೂಟ್ಲಿಕ್ಕೆ ನೋಡಿದರೂ ಕೂಡ ತಿಳಿತಾ ಇದೆ. ಅರಸನಿಗೆ ಮೆಸೇಜ್ ಕಳಿಸ್ತದೆ, ನೋಡು, ಇಂಥ ಸ್ಥಳದಲ್ಲಿ ಹೋಗಬೇಡಿ, ಇವತ್ತು ಇಂಥ ಸ್ಥಳದಲ್ಲಿ ಹೋಗಬೇಡ್ರಿ, ಅವರು ಹೊಂಚು ಹಾಕ್ತಾ ಇದ್ದಾರೆ, ಸುಲಿಗೆ ಮಾಡಲಿಕ್ಕೆ ಹೊಂಚು ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಡೇ, ನೀವು ಇವತ್ತು ಇಂಥ ಸ್ಥಳಕ್ಕೆ ಹೋಗಬೇಡ್ರಿ. ಆರಾಮಿಯರು ಎಷ್ಟು ಸಾರಿ ಪ್ಲ್ಯಾನ್ ಮಾಡಿದರೂ ಕೂಡ ಪ್ಲ್ಯಾನ್ ಫೈಲ್. ಹಲ್ಲೆಲೂಯಾ. ಹಾಗಾದರೆ ಈ ವಾಕ್ಯವನ್ನು ಓದುವಾಗ ನಾನು ಎಣಿಸೋದು, ಸೈತಾನ ದೇವರ ಮಕ್ಕಳ ಕುರಿತಾಗಿ, ಅವರನ್ನು ಲೂಟುವುದಕ್ಕಾಗಿ, ಅವರನ್ನು ಸುಲಿಗೆ ಮಾಡುವುದಕ್ಕಾಗಿ ಎಷ್ಟು ಪ್ಲ್ಯಾನ್ ಮಾಡ್ತಾ ಇರ್ಬೋದು ಈ ಅಂತ್ಯ ದಿನಮಾನಗಳಲ್ಲಿ. ಅದಕ್ಕೆ ಹೇಳಿದೆ, ಈ ಅಂತ್ಯ ದಿನಮಾನಗಳಲ್ಲಿ ಇಂಥ ಒಂದು ಪ್ರಾಫಿಟ್ ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಹೋಗಿ ಏನು ಮಾಡ್ತಾ ಇದ್ದಾನೆ? ಅವನು ಹೋಗಿ ತಿಳಿಸ್ತಾ ಇದ್ದಾನೆ. ತಿಳಿಸುವಾಗ ಇವರು ಅಲರ್ಟ್ ಆಗ್ತಾ ಇದ್ರು, ಆ ಪ್ಲೇಸ್ಗೆ ಹೋಗ್ತಾ ಇಲ್ಲ. ಆಗ ಆರಾಮೇಲೆ ಅರಸನಿಗೆ ಡೌಟ್ ಆಗ್ತದೆ, ನಮ್ಮಲ್ಲಿ ಅವರ ಜನರ ಕುರಿತಾಗಿ ಡೌಟ್ ಆಗ್ತದೆ, ನಮ್ಮಲ್ಲಿ ಯಾರ ಹೋಗಿ ಅವರ ಕಡೆ ಮಾಹಿತಿ ಕೊಡುವವರಿದ್ದಾರೆ ಯಾರ? ಅದರಿಂದ ನಾವು ಎಷ್ಟು ಹೊಂಚು ಹಾಕಿದ್ರು, ಎಷ್ಟು ಪ್ಲ್ಯಾನ್ ಮಾಡಿದ್ರು, ಅದೆಲ್ಲ ಪ್ಲ್ಯಾನ್ ತಪ್ಪಿ ಹೋಗ್ತಾ ಉಂಟು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅರಸರ ಕಡೆಯವರು ಒಬ್ಬ ಬಂದು ಹೇಳ್ತಾನೆ, ಅರಸನೇ, ಅದು ಹಾಗಲ್ಲ, ಅವರ ಬಳಿಯಲ್ಲಿ ಒಬ್ಬ ದೇವರ ಮನುಷ್ಯನಿದ್ದಾನೆ, ಎಲಿಷನ್ ಎಂಬಂಥ ದೇವರ ಮನುಷ್ಯನಿದ್ದಾನೆ. ಅವನು ನೀನು ನಿನ್ನ ಮಲಗುವ ಕೋಣೆಯಲ್ಲಿ ನಡೆದದನ್ನು ಕೂಡ ಏನು ಮಾಡ್ತಾನೆ, ಮಾತಾಡಿದ್ದನ್ನು ಕೂಡ ಅವನು ಗ್ರಹಿಸಬಲ್ಲನು. ಅವನೇ ತಿಳಿಸ್ತಾ ಇದ್ದಾನೆ ನಮಗೆ. ಈಗ ಪ್ಲ್ಯಾನ್ ಮಾಡ್ತಾರೆ, ಅವನ ವಿರುದ್ಧವಾಗಿ ರಥಾಶ್ವಗಳನ್ನು ಕಳಿಸ್ತಾ ಇದ್ದಾರೆ. ಈಗ ಎಲಿಷನ ಸೇವಕ, ಓಕೆ, ಎಲಿಷನ ಸೇವಕ ಬೆಳಿಗ್ಗೆ ಎದ್ದುಕೊಂಡು ಹೊರಗೆ ಹೋಗಿ ನೋಡುವಾಗ ಏನು, ರಥಾಶ್ವಗಳು ಬಂದು ನಿಂತಿದೆ. ಬಂದು ತನ್ನ ದಣಿ ಹತ್ರ ಹೇಳ್ತಾನೆ, ಎಲಿಷನ ಹತ್ರ ಹೇಳ್ತಾನೆ, ಮ್ಯಾನ್ ಆಫ್ ಗಾಡ್ ಹತ್ರ ಹೇಳ್ತಾನೆ. ಅದಕ್ಕೆ ಮ್ಯಾನ್ ಆಫ್ ಗಾಡ್ ನೋಡ್ರಿ, ಅಲ್ಲಿ 16ನೇ ವಚನ, ಅಲ್ಲಿ ದೇವರ ಸೇವಕನು
ಆಗ ಎಲಿಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಹೆದರಬೇಡ. ಅರೆ ನೋಡಿ, ಅವನೊಬ್ಬ ನೋಡ್ರಿ, ಎಲಿಷಾ ಸಮಯದಲ್ಲಿ ನ್ಯಾಚುರಲ್ ವರ್ಲ್ಡಲ್ಲಿದ್ದ, ಈ ಲೋಕದಲ್ಲಿದ್ದ ಎಲಿಷನು. ಎಲಿಷನ ಸೇವಕರೆಲ್ಲ ಈ ಲೋಕದಲ್ಲಿದ್ದಾರೆ. ಈಗ ಆರಾಮ್ಯರು ಈ ಲೋಕದಲ್ಲೇ ಇದ್ದವರು, ಒಂದು ಪಟ್ಟಣದಲ್ಲಿದ್ದವರು, ಅವರದ್ದು ಕೂಡ ದೊಡ್ಡ ಸೈನ್ಯ ಇದೆ, ಅರಸನಿದ್ದಾನೆ, ದೊಡ್ಡ ಸೈನ್ಯ ಇದೆ ಈ ಲೋಕದಲ್ಲೇ. ಈ ಲೋಕದ ಸೈನಿಕರು ಬಂದು ಮುತ್ತಿಗೆ ಹಾಕಿದ್ದಾರೆ. ಮುತ್ತಿಗೆ ಹಾಕುವಾಗ ಲೋಕದ ಸೈನಿಕರನ್ನು ನೋಡಿ ಶಿಷ್ಯ ಅಥವಾ ಸೇವಕ ಹೆದರ್ತಾನೆ, ಆದರೆ ಮ್ಯಾನ್ ಆಫ್ ಗಾಡ್ ಹೆದರೋದಿಲ್ಲ. ಅವನು ಹೇಳುವಂಥ ಮಾತೇನು ಗೊತ್ತುಂಟ? ಅವನಿಷ್ಟೇ ಹೇಳ್ತಾನೆ, ಇವನ ಬಾಯಿಂದ ತಾನು ಕಾಣುತ್ತಿರುವಂಥ ಹೆದರಿಸುವಂಥ ಸಂಗತಿಗಳು ಬರುವಾಗ ಅವನು ಹೇಳ್ತಾ ಇದ್ದಾನೆ, ಹೆದರಬೇಡ. ಫಸ್ಟ್ ವರ್ಡ್, ಅದರ ಅರ್ಥ ಅವನು ಹೆದರಿಕೊಂಡು ಬಂದು ಹೇಳ್ತಾ ಇದ್ದಾನೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ಕೂಡಲೇ ಏನು ಮಾಡ್ತಾನೆ? ಅಷ್ಟು ಹೇಳುವುದು ಮಾತ್ರವಲ್ಲ, ಪ್ರಾಫೆಟ್ ಸಮಸ್ಯೆಯನ್ನು ತಿಳಿಸು ಮಾತ್ರ ಅಲ್ಲ, ಸಮಸ್ಯೆಯನ್ನು ಬಗೆಹರಿಸ್ತಾ ಕೂಡ ಇದ್ದಾನೆ. ಇದು ರಿಯಲ್ ಪ್ರಾಫಿಟ್ಸ್. ಅವರಿಗೆ ಸಮಸ್ಯೆ ಕಂಡು ಬಂದರು ಅಥವಾ ಸಮಸ್ಯೆಯನ್ನು ಕೇಳಿದ್ರು ಕೂಡ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅವರು. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ದೇವರ ಕೋಪ ಇಸ್ರಾಯೇಲರ ಮೇಲೆ ಬರ್ತದೆ. ಇಸ್ರಾಯೇಲರ ಮೇಲೆ ದೇವರ ಕೋಪ ಬಂದಾಗ ಏನಾಗ್ತದೆ ಗೊತ್ತುಂಟ? ದೇವರವರನ್ನೆಲ್ಲ ಮುಗಿಸಿಬಿಡುವ ಪ್ಲಾನ್ ಮಾಡ್ತಾನೆ. ಬೇಡ, ಮೋಶೆ ಏನು ಮಾಡ್ತಾನೆ? ಮಧ್ಯಸ್ಥಗಾರನಾಗಿ ಹೋಗ್ತಾನೆ. ಮಧ್ಯಸ್ಥಗಾರನಾಗಿ ಹೋಗಿ ಮಧ್ಯಸ್ಥಕ್ಕೆ ಪ್ರಾರ್ಥನೆ ಮಾಡಿ ಏನು ಮಾಡ್ತಾನೆ? ನಿಜವಾಗಿ ಅವರು ಮರಣ ಹೊಂದಬೇಕಾಗಿದೆ. ಪ್ರಾಫಿಟ್ ಆದ ಮೋಶೆಗೆ ಗೊತ್ತಾಗ್ತದೆ, ಒಂದು ಸಮಸ್ಯೆ ಬಂತು ಈಗ, ಆದರೆ ಆ ಸಮಸ್ಯೆಯಲ್ಲಿ ಮುಳುಗಲಿಕ್ಕೆ ಅವರು ಮರಣ ಹೊಂದಲಿಕ್ಕೆ ಬಿಡಲಿಲ್ಲ. ಅದಕ್ಕೆ ಪರಿಹಾರ ಕೂಡ ತಂದು ಕೊಟ್ಟ. ಯಾರು ತಂದು ಕೊಟ್ಟ? ಅವರು ಬದುಕಿದ್ರು. ನೀವು ನೋಡ್ರಿ, ಪ್ರಾಫೆಟ್ಗಳ ಮಿನಿಸ್ಟ್ರಿ ಒನ್ ವೇ ಮಿನಿಸ್ಟ್ರಿ ಅಲ್ಲ, ಅದು ಟೂ ವೇ ಮಿನಿಸ್ಟ್ರಿ. ಸಮಸ್ಯೆಗಳು ಗೊತ್ತಾದರೂ ಕೂಡ ಆ ಸಮಸ್ಯೆಗಳನ್ನು ನಿಲ್ಲಿಸುವಂಥ ಶಕ್ತಿಯನ್ನು ಕೂಡ ಬರಮಾಡಿಸ್ತಾ ಇದ್ರು ಅವರು. ಹಲ್ಲೆಲೂಯ, ಹಲ್ಲೆಲೂಯ. ಅಥವಾ ಅದನ್ನು ಜನರಿಗೆ ಸಾಲ್ವ್ ಮಾಡಿ ಕೊಡ್ತಾ ಇದ್ರು. ಹಲ್ಲೆಲೂಯ, ಹಲ್ಲೆಲೂಯ. ಒಡಂಬಡಿಕೆಯ ಕಾಲದ ಪ್ರವಾದಿಗಳ ಕುರಿತಾಗಿ ನೋಡೋದಾದರೆ ಸಮಸ್ಯೆಗಳು ತಿಳಿದಾಗ ಆ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗವನ್ನು ಕೂಡ ತೋರ್ಪಡಿಸಿಕೊಡ್ತಾ ಇದ್ರು. ಓಕೆ, ಈಗ ಸೇವಕನಿಗೆ ಹೆದರಬೇಡ ಅಂತ ಹೇಳಿ, ಅವರ ಕಡೆಯಲ್ಲಿರುವಂಥ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಿನವರಾಗಿದ್ದಾರೆ ಅಂತ ಹೇಳಿ ಅವನು ಮುಂದಕ್ಕೆ ಏನು ಮಾಡ್ತಾನೆ ಗೊತ್ತುಂಟ? ನೆಕ್ಸ್ಟ್ ವರ್ಡ್ ಹೇಳ್ತದೆ, ಇವನು ಕಾಣುವಂತೆ ಪ್ರೇಯರ್ ಮಾಡ್ತಾನೆ. ಈಗ ಸೊಲ್ಯೂಷನ್ನ ಮಾರ್ಗ ಯಾವುದು ಗೊತ್ತಲ್ಲ, ಅವನಿಗೋಸ್ಕರ ಪ್ರೇಯರ್ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ಕೂಡಲೇ ಏನಾಗ್ತದೆ ಗೊತ್ತಾ? ಏನು ಪ್ರಾರ್ಥನೆ ಮಾಡ್ತಾನೆ? ಆಗ ಎಲಿಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ ನೆಕ್ಸ್ಟ್ ವರ್ಡ್ ಹೇಳ್ತಾನೆ, ಇವನು ನೆಕ್ಸ್ಟ್ ವರ್ಡ್ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ನೋಡ್ರಿ, ಇಲ್ಲಿ ಸಮಸ್ಯೆ ಏನಿತ್ತು ಗೊತ್ತುಂಟ? ಆ ಸೈನ್ಯ ಬಂದು ಇವರನ್ನು ಕೊಲ್ಲುವಂತ ಸಮಸ್ಯೆ ಇತ್ತು. ಪ್ರಾಫೆಟ್ ಖಾಲಿ ಅಷ್ಟೇ ಎಂತ ಮಾಡಿದ? ಸಮಸ್ಯೆಯನ್ನು ಕೇಳಿ ಹೌದೌದು ನನಗೆ ಸಹ ಗೊತ್ತುಂಟು ಅದು ಸಮಸ್ಯೆ ಉಂಟಂತ ಹೇಳಿ ಹೋಗಲಿಲ್ಲ. ಪ್ರಾಫೆಟ್ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾನೆ. ಆ ಸಮಸ್ಯೆಯ ಮಧ್ಯದಲ್ಲಿ ನಡೆಸುವ ದೇವರ ಸೈನ್ಯ ನಮ್ಮೊಂದಿಗೆ ಇದೆ ಎಂಬುದಾಗಿ. ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯಲ್ಲಿ, ಸೋಲಿಸುವವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯ ಇರುವವರು ಹೆಚ್ಚಿನವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ ಅಂತ ಹೇಳಿ ಪ್ರೇಯರ್ ಮಾಡ್ತಾನೆ. ಇವನು ನೋಡಬೇಕು ಸ್ವಾಮಿ, ಈಗ ಇವನು ಹೆದರಿದ್ದಾನೆ, ಇವನು ಒಂದು ಸೈಡ್ ನೋಡ್ತಾ ಇದ್ದಾನೆ, ಅನದರ್ ಸೈಡ್ ಸೂಪರ್ ನ್ಯಾಚುರಲ್ ಸೈಡ್ ಕೂಡ ಅವನು ನೋಡಬೇಕು.
ಅರ್ಥ ಆಗ್ತಾ ಉಂಟಾ? ಲೌಕಿಕವಾದಂಥ ಸೋಲ್ಜರ್ಗಳನ್ನು ನೋಡ್ತಾ ಇದ್ದಾನೆ. ಈಗ ಅನದರ್ ಸೈಡ್ ಗಾಡ್ಸ್ ಪೀಪಲ್, ದೇವ ಜನರಿಗೆ ಇರುವಂಥ ಹೆಲ್ಪ್ ಫ್ರಮ್ ಅಬೌವ್, ಪರಲೋಕದ ಒಂದು ಹೆಲ್ಪಿನ ಕುರಿತಾಗಿ ಕೂಡ ಇವನ್ ನೋಡಬೇಕು ಎಂಬುದಾಗಿ ಇವನ ಕಣ್ಣುಗಳನ್ನು ತೆರೆ. ಒಂದು ಸತ್ಯ ಹೇಳ್ತಾನೆ, ಆತ್ಮಿಕವಾದಂಥ ಸತ್ಯ ಸಂಗತಿ, ಆತ್ಮಿಕವಾದಂಥ ಸೇನೆ, ಜಯ ಕೊಡುವಂಥ ಸೇನೆಯನ್ನು ನೋಡಬೇಕಾದ್ರೆ ಸ್ಪಿರಿಚುವಲ್ ಐಸ್ ಓಪನ್ ಆಗಬೇಕು. ಹಲ್ಲೆಲೂಯಾ. ಅದನ್ನು ನೋಡುವಂತೆ ಇವನ ಕಣ್ಣು ತೆರೆ ಎಂಬುದಾಗಿ ಪ್ರೇಯರ್ ಮಾಡ್ತಾನೆ. ತೆರೆದ ಕೂಡಲೇ ಅವನು ಏನು ನೋಡ್ತಾ ಇದ್ದಾನೆ? ಆಗ ಎಲೀಷನ ರಕ್ಷಣೆಗಾಗಿ ನೋಡ್ರಿ, ಎಲೀಷನಿಗೆ ಆಲ್ರೆಡಿ ಗೊತ್ತುಂಟು, ಒಂದು ದಾಲಜ್ಜಿ ಅವಿಡದ ಮಲ್ಲ ಸೈನ್ಯ ಎನ್ನ ಪರವಾದುಂಟು. ಇದು ಏನಿಲ್ಲ, ये मिलिट्री पोस्ट कुछ भी नहीं है, हेवनली मिलिट्री पोस्ट मेरे लिए है. हालेलुया. ಇದು ನಾವು ಹೇಳಲಿಕ್ಕೆ ಬಾರಿ ಈಸಿ, बोलने के लिए बहुत ईजी होता है. समटाइम्स ಅನೇಕ ಸಾರಿ ಆ ಪರಿಸ್ಥಿತಿ ಬಂದಾಗ, समटाइम क्या बोलते सिचुएशन आने का टाइम हम लोग को ये पूरा भूल जाता है. इसके लिए हम कभी भी ಅದರಿಂದ ನಾವು ಯಾವಾಗಲೂ ನಮ್ಮ ಆತ್ಮಿಕ ವಲಯ, ಆತ್ಮಿಕ ಫೋರ್ಸ್ನ ಸಂಗತಿಯನ್ನು ನೆನಪಲ್ಲಿ ತರಬೇಕು. हर टाइम स्पिरिचुअल रैल्म का बारे में सोचता रहने का बहुत ज़रूरी है. हम सबके लिए हेवनली फोर्स का हेल्प है. हालेलुया, हालेलुया. ಇದನ್ನು ಯಾರು ಈಸಿಯಾಗಿ ತಕ್ಕೊಳ್ತಾರೆ ಅವರ ಲೈಫಲ್ಲಿ ಈಸಿಯಾಗಿರ್ತದೆ. ಇದನ್ನು ಯಾರು ಇದು ರಿಯಲ್ ಅಂತ ತಕ್ಕೊಳ್ತಾರೆ, ಅದು ರಿಯಲ್ ಆಗಿ ಅವರ ಜೀವಿತದಲ್ಲಿ ಕಾರ್ಯನಿರ್ವಹಿಸ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಈ ಎಲೀಷನ ಕುರಿತಾಗಿ ನಾವು ಒಂದು ಕ್ಷಣ ಆಲೋಚನೆ ಮಾಡೋಣ. ತನ್ನ ಸೇವೆಗಾಗಿ ಇರುವಂಥ ದೂತರ ಸಹಾಯವನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾನೆ ನೋಡ್ರಿ. ಹಾಲೆಲೂಯಾ. ಆತ್ಮಿಕ ವಲಯ, ಹೆವೆನ್ಲಿ ರ್ಯಾಲ್ಮ್, ಅದು ಕಾಣುವುದಿಲ್ಲ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅದನ್ನು ಅನುಭವಿಸಬಹುದು. ಹಾಲೆಲೂಯಾ. ನೆಕ್ಸ್ಟ್ ಏನಾಗ್ತದೆ, ಈ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಆ ಸೇವಕನ ಕಣ್ಣುಗಳು, ಆತ್ಮಿಕ ಕಣ್ಣುಗಳು ತೆರೆಯುವಾಗ ಅವನಿಗೆ ಗೊತ್ತಾಯಿತು, ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ಬೆಂಕಿಯ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಒಂದು ಹೇಳ್ತೇನೆ, ಈ ಮಾತನ್ನು ಕೇಳ್ತಾ ಇರುವಾಗ ದೇವರ ಮಕ್ಕಳು ಎಲೀಷನ ಹಾಗೆ ನಾವು ಒಂದು ಉದ್ದೇಶಕ್ಕಾಗಿ ದೇವರ ಮಕ್ಕಳು, ದೇವರ ಸೇವಕರು ಈ ಲೋಕದಲ್ಲಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮಿಕ ಉದ್ದೇಶಕ್ಕಾಗಿ ಈ ಲೋಕದಲ್ಲಿದ್ದೇವೆ. ಎಲೀಷನ ಹಾಗೆ, ಎಲೀಷ್ का जैसा हम लोग सब परमेश्वर का विल के लिए ये दुनिया में रहता है. ಹಲ್ಲೆಲೂಯಾ. ತನ್ನ ಮಕ್ಕಳಿಗೋಸ್ಕರ ಆತನು ತನ್ನ ದೂತರ ಸಹಾಯವನ್ನು ಇಟ್ಟಿದ್ದಾನೆ. ಇದನ್ನು ಮರಿಬಾರ್ದು. ಲೋಕದ ಎದುರಿಸುವಿಕೆ, ಒಳ್ಳಿ ಫೋರ್ಸ್, ಲೋಕದ ಒಂದು ಫೋರ್ಸ್ ಬಂದು ನಮ್ಮನ್ನು ಮುಟ್ಲಿಕ್ಕೆ, ನೋಡಲಿಕ್ಕೆ ಇರುವ ಸಂದರ್ಭದಲ್ಲಿ ಅಥವಾ ಮುಟ್ಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರಬೇಕು, ನನ್ನ ಫೋರ್ಸ್ ಈ ಫೋರ್ಸ್ಗಿಂತ ದೊಡ್ಡ ಫೋರ್ಸ್ ಇದೆ. ಹಲ್ಲೆಲೂಯಾ. ಈ ಸೈನ್ಯಕ್ಕಿಂತ ನನ್ನ ಸೈನ್ಯ, ನನಗೋಸ್ಕರ ರಿಲೀಸ್ ಆಗುವಂಥ ಸೈನ್ಯ ದೊಡ್ಡದಿದೆ. ಈ ವಿಶ್ವಾಸದಲ್ಲಿ ನಿಂತ ಮನುಷ್ಯನು ಎಲೀಷನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನು ಆತನು ಪ್ರೇಯರ್ ಮಾಡ್ತಾನೆ, ಸ್ವಾಮಿ ನಾನು ಏನು ನೋಡ್ತಾ ಇದ್ದೇನ ಅದನ್ನೇ ಇವನು ಆತ್ಮಿಕ ದೃಷ್ಟಿಯಿಂದ ಕಾಣುವಂತೆ ಇವನ ಕಣ್ಣನ್ನು ತೆರೆ. ಇಮಿಡಿಯೇಟ್ ಅವನ ಪ್ರೇಯರ್ ಪರಲೋಕಕ್ಕೆ ಹೋಗ್ತದೆ. ಪರಲೋಕಕ್ಕೆ ಹೋಗಿ ಅವನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತದೆ. ಆತ್ಮಿಕ ಕಣ್ಣುಗಳ ಮೂಲಕ ಆತ್ಮಿಕ ವಾತಾವರಣವನ್ನು ನೋಡಲಿಕ್ಕೆ ಸಾಧ್ಯ. ಆತ್ಮಿಕ ಕಣ್ಣುಗಳ ಮೂಲಕ ಮಾತ್ರ ಆತ್ಮಿಕ ವಾತಾವರಣ ನೋಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಈ ಸಮಯದಲ್ಲಿ ಪ್ರಸಂಗವನ್ನು ಮುಂದುವರಿಸೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಎಷ್ಟು ಜನ ನಂಬ್ತೀರಿ ಸ್ವರ್ಗ ಇದೆ ಎಂಬುದಾಗಿ? ನಂಬ್ತೀರಾ? ಪರಲೋಕ ಇದೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಿ? ದೇವರ ರಾಜ್ಯ ಇದೆ, ಆ ಪರಲೋಕದಲ್ಲಿ ದೇವರ ಆಳ್ವಿಕೆ ಇದೆ ಎಂಬುದನ್ನು ಎಷ್ಟು ಜನ ನಂಬ್ತೀರಿ? ಹೌದಾ? ದೇವರ ಆಳ್ವಿಕೆ ಇದ್ರೆ ಆತನು ರಾಜಾದಿರಾಜನಾಗಿದ್ದಾನೆ, ಆತನ ಸೈನ್ಯಗಳು ಕೂಡ ಇದೆ. ಇವತ್ತು ಭಾರತ ದೇಶ ಇದೆ, ಭಾರತ ದೇಶದಲ್ಲಿ ಸರ್ಕಾರ ಇದೆ, ಸರ್ಕಾರಕ್ಕೆ ಒಂದು ಮಿಲಿಟರಿ ಪಡೆಗಳು ಕೂಡ ಇದೆ. ಎಸ್, ಹೌದಲ್ವಾ? ಹಾಗಾದ್ರೆ ಅದೇ ರೀತಿಯಾಗಿ
ಪರಲೋಕ ಇದೆ, ಪರಲೋಕದ ಗೌರ್ಮೆಂಟ್ ಇದೆ, ಪರಲೋಕದ ಸೇನಾಪಡೆಗಳಿದೆ. ಯಾಕೆ ನಾವು ಅದರ ನಂಬಿಕೆಯಲ್ಲಿ ನಿಲ್ಬಾರ್ದು? ಕೆಲವೊಂದು ಎದುರಿಸುವಿಕೆಗಳು ಬರ್ತದೆ, ನಾನಾ ವಿಧವಾದ ಎದುರಿಸುವಿಕೆಗಳು. ನೋಡಿ, ಎಲಿಷನ ಜೀವಿತಕ್ಕೆ ಬಂದ ಕಾರಣ ಏನಂದ್ರೆ, ಅವನು ವೈರ್ಯ ಪ್ಲಾನ್ ಅನ್ನು ನಿರರ್ಥಕ ಮಾಡ್ತಾ ಇದ್ದ, ದೇವರ ಪ್ಲಾನ್ ಅನ್ನು ರಿಲೀಸ್ ಮಾಡ್ತಾ ಇದ್ದ, ವೈರ್ಯ ಪ್ಲಾನ್ಗಳನ್ನು ನಿರರ್ಥಕ ಮಾಡ್ತಾ ಇದ್ದ. ಇವತ್ತು ಕೂಡ ವೈರ್ಯ ಪ್ಲಾನ್ಗಳನ್ನು ನಿರರ್ಥಕ ಮಾಡುವಂಥ ಜನರೇ ಹೋರಾಟ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೋರಾಟಗಳು ನಾನಾ ವಿಧವಾಗಿ ಬರ್ತದೆ, ಬೇರೆ ಬೇರೆ ರೂಪದಲ್ಲಿ ಬರ್ತದೆ, ಅದರ ರೂಪಗಳು ಬೇರೆ ಬೇರೆ ಇರ್ತದೆ, ನಿಮಗೆ ಗೊತ್ತಿರಲಿ. ಆದರೆ ಒಂದು ಅವರ ಕಡೆಯಲ್ಲಿರುವವರಿಗಿಂತ ನಮ್ಮ ಕಡೆಯವರು ಹೆಚ್ಚಾಗಿದ್ದಾರೆ. ನೀವು ಇದನ್ನೇ ಮೆಡಿಟೇಟ್ ಮಾಡಬೇಕು. हालेलुया, हालेलुया, हालेलुया। उन लोग का मिलिट्री फोर्स से ज़्यादा बड़ा मिलिट्री फोर्स मेरा पिता का मिलिट्री फोर्स है। हालेलुया, हालेलुया। ये दुनिया में जीने का टाइम, कई टाइम हमको चैलेंजिंग, बहुत चैलेंजिंग आता है, और टाइम में हम फेथ में रहना बहुत ज़रूरी है. ನಾವು ನಂಬಿಕೆಯಲ್ಲಿ ಇರುವಂಥದ್ದು ಬಹಳ ಅವಶ್ಯಕ. ಹಾಲೆಲೂಯ, ಹಾಲೆಲೂಯ. ಓಕೆ, ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಇಲ್ಲಿ ಲಾಸ್ಟ್ ಪಾಯಿಂಟ್ ನೀವು ಗಮನದಲ್ಲಿ ತಂದುಕೊಳ್ಳಿ. ದೇವರ ಪ್ಲ್ಯಾನನ್ನು ನೆರವೇರಿಸುವಂಥ ಅಥವಾ ದೇವರ ಮಾತನ್ನು ಹೇಳುವಂಥ ದೇವರ ಮನುಷ್ಯನ ವಿರುದ್ಧವಾಗಿ ವಿರೋಧಿಗಳು ಪ್ಲ್ಯಾನ್ ಮಾಡಿ ಎದ್ದಿದ್ದಾರೆ. ಆಗ ಇವನು ಭಯಪಡ್ತಾ ಇದ್ನ. ಎದ್ದಿರುವಂಥ ಸೈನ್ಯ ಸಮೂಹಗಳಿಗೆ ಇವನ ಕಿವಿಗೆ ಬಂದು ಕೇಳ್ತದೆ, ಭಯಪಡ್ತಾ ಇಲ್ಲ. ಇವನು ಪ್ರೇಯರ್ ಮಾಡ್ತಾನೆ, ನಾನು ಏನು ನೋಡ್ತಾ ಇದ್ದೇನೆ ಸ್ವಾಮಿ, ಅವನು ಕೂಡ ಅದನ್ನು ನೋಡಲಿ ಅಂತ. ಹಾಲೆಲೂಯ. ಕೆಲವೊಂದು ಸಾರಿ ಭಯಪಡಿಸುವಂಥ ಸಂಗತಿಗಳು ನಮ್ಮ ಕಿವಿಗಳಿಗೆ ಬಂದು ಬೀಳುವಾಗ ನಾವು ಪ್ರೇಯರ್ ಮಾಡಬೇಕು, ದೇವರೇ ನಾನು ನಂಬಿಕೆಯಿಂದ ಏನು ನೋಡ್ತಾ ಇದ್ದೇನೆ, ಹೇಳುವವ ಕೂಡ ನೋಡಲಿ, ದೊಡ್ಡ ಕಾರ್ಯ ನಡೀಲಿ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಅಲ್ಲಿ ಒಂದು ವೇಳೆ ದೊಡ್ಡ ಸೈನ್ಯವೇ ಇಳಿದು ಬಂದಿರುವುದಾದರೆ ಇವತ್ತಿನ ಕಾಲದಲ್ಲಿ ಆ ಸೈನ್ಯ ಇಳಿದು ಬರಲಿಕ್ಕಿಲ್ವಾ? ಅದು ಅಂದಿಗೆ ಸೀಮಿತ ಮಾತ್ರವಾ? ಅಂದು ಮುಗ್ದೋಯ್ತಾ? ನಿಮಗೊಂದು ಘಟನೆ ಹೇಳ್ತೇನೆ. ಒಬ್ಬ ದೇವರ ಮಗನು ಒಂದು ಪಟ್ಟಣದಲ್ಲಿ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಏರಿಯಾದ ಇವಿಲ್ ಸ್ಪಿರಿಟ್ಗಳಿಗೆ, ಆ ಏರಿಯಾವನ್ನು ಹೋಲ್ಡಲ್ಲಿ ಇಟ್ಟಿರುವಂಥ ದುರಾತ್ಮಗಳಿಗೆ ಅವನ ಮೇಲೆ ಭಯಂಕರ ಉರಿಗೊಂಡವು. ಯಾಕೆ? ಅವನ ಕೈಯಲ್ಲಿರುವಂಥವರೆಲ್ಲ ಖಾಲಿ ಆಗ್ತಾ ಇದ್ದಾರೆ, ದೇವರ ರಾಜ್ಯಕ್ಕೆ ಸೇರ್ತಾ ಇದ್ದಾರೆ. ಅವನ ರಾಜ್ಯದ ಬುಟ್ಟಿ ಖಾಲಿ ಆಗ್ತಾ ಉಂಟು, ದೇವರ ರಾಜ್ಯಕ್ಕೆ ಸೇರ್ತಾ ಉಂಟು. ಉರಿಗೊಳ್ಳದಿರ್ತಾನ. ದೇವರ ಪ್ಲ್ಯಾನ್, ದೇವರ ಚಿತ್ತವನ್ನು ಸಾರ್ತಾ ಇದ್ದಾನೆ, ದೇವರ ವಾಕ್ಯವನ್ನು ಎಲಿಷನ ಹಾಗೆ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಉರಿಗೊಳ್ಳದಿರ್ತಾನ. ಉರಿಗೊಂಡ ಒಂದು ಪ್ಲ್ಯಾನ್ ಮಾಡಿದ. ಏನು ಪ್ಲ್ಯಾನ್ ಮಾಡಿದೆ ಗೊತ್ತಾ? ಈಗ ಅವನನ್ನು ಮುಟ್ಲಿಕ್ಕೆ ಆಗುವುದಿಲ್ಲ. ಅವನ ಸುತ್ತಲೂ ಒಂದು ಬೆಂಕಿ ಕಾಣ್ತಾ ಇತ್ತು ಮತ್ತು ಒಂದು ಬೆಳಕು ಕಾಣ್ತಾ ಇತ್ತು. ಇದು ಹೇಗೆ ಗೊತ್ತಾಯ್ತು ಅಂತ ನಾನು ನಿಮಗೆ ಹೇಳ್ತೇನೆ, ಕೇಳಿ. ಅವನ ಸುತ್ತಲೂ ಬೆಂಕಿ ಬೆಳಕು ಹೇಗೆ ಗೊತ್ತಾಯ್ತು ಅಂತ. ಅವನನ್ನು ಮುಟ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅವನ ಹತ್ರ ಒಂದು ಸ್ಕೂಟರ್ ಇತ್ತು. ಆ ದೇವರ ಮಗನ ದೇವ ಸೇವಕರ ಹತ್ರ ಒಂದು ಸ್ಕೂಟರ್ ಇತ್ತು. ಆ ಸ್ಕೂಟರಲ್ಲಿ ಹಳ ಕಾಲದಲ್ಲಿ ಸ್ಕೂಟರ್ ಅಲ್ವಾ, ಚೇತಕ್, ಬಜಾಜ್ ಚೇತಕ್. ಅದರಲ್ಲಿ ಹೋಗ್ತಾ ಇದ್ರು, ಸೇವೆಗೆ ಬರ್ತಾ ಇದ್ರು. ಒಂದು ಸಾರಿ ಒಂದು ಪ್ಲ್ಯಾನ್ ಮಾಡಿ ವೈರಿ ಏನು ಮಾಡಿದೆ ಗೊತ್ತಾ? ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಒಂದು ಬಸ್ ಕಂಟ್ರೋಲ್ ತಪ್ಪುವಾಗೆ ಮಾಡಿ ಈ ಸ್ಕೂಟರ್ ಬಸ್ಸಿನ ಅಡಿಗೆ ಬೀಳುವಾಗೆ ಪ್ಲ್ಯಾನ್ ಮಾಡಿದ. ಹೇಗೆ ಗೊತ್ತಾಯ್ತಂತ ಮತ್ತೆ ಹೇಳ್ತೇನೆ. ಒಂದೆಲ್ಲ ನಿಗಲಿ ಬರೀ ಎಂಚ ಗೊತ್ತಾಣ ಅಂತ ಕೇಳ್ಬೋದು. ಅಡಿಗೆ ಬರುವಂತೆ ಮಾಡಿದ. ಓಕೆ, ಆ ಸಂದರ್ಭದಲ್ಲಿ ಅದು ಸೇವಕರಿಗೆ ಆದ ಅನುಭವ ಏನು ಗೊತ್ತಾ? ಸೀದಾ ಬಂದು ಸ್ಕೂಟರ್ ಏನಾಗಿದೆ ಈಗ ಅಡಿಗೆನೆ, ನೋಡುವ ಪ್ರಕಾರ, ವಿಡಿಯೋದಲ್ಲಿ ನೋಡುವ ಪ್ರಕಾರ ಅಡಿಗೆನೆ. ಇದರಲ್ಲಿ ನೋಡುವಾಗ ಒಂದು ಗೊತ್ತಾಯ್ತೇನೆಂದರೆ, ಅದರಲ್ಲಿ ಪ್ರಯಾಣ ಬೆಳೆಸಿದ ಇವರನ್ನು ಏನೋ ಒಂದು ಶಕ್ತಿ ಬಂದು ಎತ್ತಿ ಆಚೆ ಹಾಕಿದಂಥ ಒಂದು ಇದು ಕಾಣ್ತಾ ಉಂಟು. ಸರಿ, ಅವರು ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ಸೇವಕರು ಸ್ತೋತ್ರ ಸಲ್ಲಿಸಿ ಮನೆಗೆ ಹೋದರು. ದೇವರೇ ಸ್ತೋತ್ರ, ಸಾಕ್ಷಿಯಲ್ಲಿ ಹೇಳಿದರು ದೇವರನನ್ನು ಅವಘಡಗಳಿಂದ ತಪ್ಪಿಸಿದಂತ. ಒಂದು ದಿವಸ ಬರುವಾಗ ಅವರ ಸಭೆಗೆ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದರು.
ಅವರಲ್ಲಿದ್ದಂಥ ದುರಾತ್ಮ ಹೊರಗೆ ಬಂತು. ದುರಾತ್ಮ ಹೊರಗೆ ಬರುವಾಗ ಅದು ಏನು ಹೇಳಿದ್ ಗೊತ್ತುಂಟ, ನಾನು ನಿನ್ನ ವಿರುದ್ಧವಾಗಿ ಬಹಳ ಊರಿಗೊಂಡಿದ್ದೆ. ನೀನು ನನ್ನ ಕೈಲಿದ್ದ ಜನರನ್ನೆಲ್ಲ ದೇವರ ಕಡೆಗೆ ನೀನು ತಿರುಗಿಸ್ತಾ ಇದ್ದೆ. ಅದಕ್ಕೆ ಆ ದುರಾತ್ಮ ಪ್ರೇರಿತ ಮನುಷ್ಯ ಹೇಳಿದ್ರಿಂದ ಗೊತ್ತಾಯಿತು ಆ ಆಕ್ಸಿಡೆಂಟ್ ಅವನಿಂದಲೇ ನಡೆದದ್ದು, ದೇವದೂತರು ಬಂದು ತಪ್ಪಿಸಿದ್ರಂತ. ಆಗ ಆ ದುರಾತ್ಮ ಪೀಡಿತ ಮನುಷ್ಯ ಏನು ಹೇಳಿದೆ ಗೊತ್ತಾ, ನಿನ್ನನ್ನು ಮುಗಿಸ್ಬೇಕಂತ ನಿನ್ನನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಬಸ್ಸಿನವನ್ನ ಕಂಟ್ರೋಲ್ನ ತಪ್ಪಿಸಿ ನಿನ್ನ ಮೇಲೆ ತಂದೆ. ಆಗ ಯಾರೋ ಒಬ್ಬ ಬಿಳಿಯವ ಬಂದು ನಿಮ್ಮನ್ನು ಎತ್ತಿ ಆಚೆ ಹಾಕಿಬಿಟ್ಟ. ಹಲಲುಯ್ಯ. ಮತ್ತೆ ತುಂಬ ಕೂಗಿತಂತೆ ಅದು. ಇದು ಬಾಂಬೆಯಲ್ಲಿರುವಾಗ ಒಬ್ಬರು ದೇವರ ಸೇವಕರು ಪ್ರಸಂಗದಲ್ಲಿ ಹೇಳಿದ ಮಾತು ಈಗ ಸಹ ನನಗೆ ನೆನಪುಂಟು. ಈ ಘಟನೆಯನ್ನು ಅವರು ವಿವರಿಸಿದ್ದು. ಓಕೆ, ಆ ನಂತರ ಏನಾಯ್ತು ಗೊತ್ತಾ, ಅವನು ಕೂಗ್ತಾ ಇದ್ದಾನಂತೆ, ನನ್ನ ಪ್ಲ್ಯಾನ್ ನಡೀತಾ ಇಲ್ಲ, ನನ್ನ ಪ್ಲ್ಯಾನ್ ಎಲ್ಲ ವಿಫಲ ಆಗ್ತಾ ಇದೆ. ಹಲಲುಯ್ಯ. ರಾಜಾದಿ ರಾಜನು ಮತ್ತು ಅವನ ಸೈನ್ಯದ ಮುಂದೆ ದೊಬ್ಬಲ್ಪಟ್ಟ ದೂತನು ಮತ್ತು ದೊಬ್ಬಲ್ಪಟ್ಟ ದೂತನ ಸೈನ್ಯದ ಪ್ಲ್ಯಾನ್ಗಳು ನಡೆಯುವುದೇ ಇಲ್ಲ. ಹಲಲುಯ್ಯ. ದೇವರ ಸಂಕಲ್ಪವೇ ನೆರವೇರ್ತದೆ, ಆದರೆ ಫೇತ್ ನಮಗೆ ಬೇಕು. ಹಲಲುಯ್ಯ. ಅದು ಕರೆಕ್ಟ್, ಆ ಭಾಗ ಕರೆಕ್ಟ್, ದೇವರ ಭಾಗ ಕರೆಕ್ಟ್. ದೇವರಲ್ಲಿ ಅಸಾಧ್ಯವಾದದ್ದು ಎಂದಿಗೂ ಯಾವುದೂ ಇಲ್ಲ. ಅವರು ಸಂಕಲ್ಪಿಸದೆ ನೆರವೇರ್ತದೆ. ಆದರೆ ಭೂಲೋಕದಲ್ಲಿ ನೆರವೇರಬೇಕಾದ್ರೆ ನಮ್ಮ ನಂಬಿಕೆಯ ಮೂಲಕ ನೆರವೇರಬೇಕದು. ಭೂಲೋಕದಲ್ಲಿ ಅದನ್ನು ನಾವು ಕಾಣಬೇಕಾದ್ರೆ ನಮ್ಮ ನಂಬಿಕೆಯ ಮೂಲಕ ನಾವು ಕಾಣಬೇಕು. ಹಾಗಾದರೆ ಇವತ್ತಿನ ಸಂದೇಶದ ಪ್ರಕಾರ ನಮ್ಮ ನಂಬಿಕೆ ಏನಾಗಿರ್ಬೇಕಂದ್ರೆ, ಹಲಲುಯ್ಯ, ನನ್ನ ಸಹಾಯಕ್ಕಾಗಿ ದೇವದೂತರು ಕೊಡಲ್ಪಟ್ಟಿದ್ದಾರೆ. ಇನ್ನೊಂದು ಘಟನೆ ಹೊಸ ಒಡಂಬಡಿಕೆ ಕಾಲದಲ್ಲಿ ನಡೆದಂಥ ಘಟನೆ ನಿಮ್ಗೆ ಗೊತ್ತುಂಟಲ್ಲ. ಪೇತ್ರನು ಸೆರೆಮನೆಗೆ ಹಾಕಲ್ಪಡ್ತಾನೆ. ಪೇತ್ರನು ಸೆರೆಮನೆಗೆ ಹಾಕಲ್ಪಟ್ಟಾಗ ಏನಾಗ್ತದೆ, ಪೇತ್ರ ಏನು ಮಾಡ್ತಾನೆ, ಪ್ರೇಯರ್ ಮಾಡ್ತಾ ಇದ್ದಾನೆ. ಪೇತ್ರ ತುಂಬ ಪ್ರೇಯರ್ ಮಾಡ್ತಾ ಇದ್ದಾನೆ, ಹೌದಲ್ಲ? ಪೇತ್ರ ತುಂಬ ಪ್ರೇಯರ್ ಮಾಡ್ತಾ ಇದ್ದಾನೆ. 12 ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ ಓದುವಾಗ ಪೇತ್ರ ತುಂಬ ಪ್ರೇಯರ್ ಮಾಡ್ತಾ ಇದ್ದಾನೆ. ಹಲೋ, ಹೌದಲ್ವಾ? एक्स में मैं बोल रहा है, पीटर जेल में है, तभी पीटर प्रेयर कर रहा है. राइट या रॉन्ग? रॉन्ग. ओ, ध्यान इधर ही है. ओके, पीटर सो रहा है, अलवा? कौन प्रेयर कर रहा है? पीटर के लिए कौन प्रेयर कर रहा है? चर्च प्रेयर कर रहा है. ಹಲಲುಯ್ಯ. ನೋಡಿ, ಪ್ರೇಯರ್ನ ಸಾಮರ್ಥ್ಯ ಕೆಲವು ಸಾರಿ ಅರ್ಥ ಆಗೋದಿಲ್ಲ ನಮಗೆ. ಪ್ರೇಯರ್ನ ಸಾಮರ್ಥ್ಯ ಅದನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಸಭೆ ಎಷ್ಟನೇ ವಚನ? ಸಭೆ 12ನೇ ಅಧ್ಯಾಯ 5-6. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ನೋಡಿ, ಹಿಂದಿನ ವಚನ ಹೇಳಿ ಪೇತ್ರನು ಏನು ಮಾಡ್ತಾ ಇದ್ದಂತೆ? ಇಲ್ಲ, ಮುಂದಿನ ವಚನ ಇರಬೇಕಲ್ವಾ? ಮುಂದಿನ ವಚನ. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಆಹಾ, ಪೇತ್ರಗ ಒಡೆ ಪೋಟೆಲ್ಲ ನಿದ್ರೆ. 10 ಗಂಟೆ ಇಡ್ಬೇಕು ಗಾಡಿ ಹಿಡ್ಕೊಂಡು ಎಡ್ಡೆ ನಿದ್ರೆ ರಾತ್ರಿ. ಮೊನ್ನೆ ರಾತ್ರಿ ಪ್ರಕಾಶನ ನಿದ್ದೆ ಅಂತ ಕೇಳ್ತಾ ಇದ್ದಾರೆ. ಪೇತ್ರನಿಗೆ ಹಾಗಲ್ಲ, ಕೋಳ ಇದ್ರೂ ಕೂಡ ನಿದ್ದೆ, ಗಟ್ಟಿ ನಿದ್ದೆ ಪೇತ್ರನಿಗೆ. ಅಂಥ ಸಂದರ್ಭದಲ್ಲಿ ಪೇತ್ರ ಪ್ರೇಯರ್ ಮಾಡಿದಾಗೆ ಕಾಣೋದಿಲ್ಲ. ಇಲ್ಲಿ ಬರೀರ್ಬೋದು, ಮತ್ತೆ ಪರ್ಸನಲಾಗಿ ಮಾಡಿದನೋ ಗೊತ್ತಿಲ್ಲ, ಮಾಡಿರ್ಬೋದು. ಆದರೆ ಇಲ್ಲಿ ನೋಡುವಾಗ ನಮಗೆ ಅಪೊಸ್ತಲರ ಕೃತ್ಯದಲ್ಲಿ ನೋಡುವಾಗ ನಿದ್ದೆ ಮಾಡ್ತಾ ಇದ್ದೇನೆ, ಗಟ್ಟಿ ನಿದ್ದೆ, ಚಿಂತೆನೆ ಜಿ, ಕೋಲನ ವಾ ಚಿಂತೆಲ್ಲ ಇಜ್ಜಿ. ಆ ಟೈಮಲ್ಲಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದವರು ಬೈಬಲ್ ಹೇಳೋ ಪ್ರಕಾರ ಸಭೆಯವರು. ಆ ಸಂದರ್ಭದಲ್ಲಿ ಏನಾಯ್ತು, ಕಾಯುತ್ತಿದ್ದರು, ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯ್ತಾ ಇದ್ರು. ಈಗ ಪ್ರಾರ್ಥನೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನೆಕ್ಸ್ಟ್ ವರ್ಡ್ ಏನು ಹೇಳ್ತದೆ? ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ನೋಡಿ, ಪಕ್ಕನೆ ಅವನ ಸಹಾಯಕ್ಕಾಗಿ ಕರ್ತನ ದೂತನು ಬರ್ತಾ ಇದ್ದಾನೆ. ನೀವು ಇದನ್ನು ಒಂದು ಆಲೋಚನೆ ಮಾಡಿಕೊಳ್ಳಿರಿ. ಪೇತ್ರನು ಎಲ್ಲಿದ್ದ? ಸೆರೆಮನೆ.
ಸೆರೆಮನೆಯಲ್ಲಿ ಹೇಗಿದ್ದ? ಆರಾಮ್ಸೆ. ಈಗ ಕೆಲವು ಸೆರೆಮನೆ ಉಂಟಲ್ಲ, ಎಲ್ಲ ಸ್ವಲ್ಪ ಹಣದವರೆಲ್ಲ, ಫೈನಾನ್ಷಿಯಲ್ ಸ್ಟ್ರಾಂಗ್ ಇದ್ದವರು ಜೈಲಿಗೆ ಹೋದರೆ ಅವ್ರದ್ದೆಲ್ಲ ಹೈಫೈ ಸೆರೆಮನೆ ಎಲ್ಲ ಇರ್ತದೆ. ಒಳಗಿಂದೊಳಗೆ ಬೇಕಾದೆಲ್ಲ ಬರ್ತದೆ, ಮಾಂಸ ಅದು ಎಡೆಯಿಂದ ಬರ್ತಾ ಇರ್ತದೆ ಸೆರೆಮನೆ. ಇದಂಥ ಸೆರೆಮನೆ ಅಲ್ಲ. ಕೋಳಗಳಿಂದ ಕಟ್ಟಲ್ಪಟ್ಟು ಕಾವಲುಗಾರರ ನಡುವೆ ಇದ್ದಾನೆ, ಗಟ್ಟಿ ಮಲಗಿದ್ದಾನೆ. ನೋಡಿ, ದೂತ ಎಲ್ಲಿ ಅವ? ಪರಲೋಕದವ. ಇವ ಕಟ್ಟಲ್ಪಟ್ಟದ್ದು ಎಲ್ಲಿ? ಭೂಲೋಕದಲ್ಲಿ. ಯಾರು ಕಟ್ಟಿದ್ದು? ಭೂಲೋಕದ ಮನುಷ್ಯ ಸೈನಿಕರು ಕಟ್ಟಿದ್ದು. ಅಂತಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ನೋಡ್ರಿ, ಪೇತ್ರ ಮುಂದೆ ಮುಂದೆ ಹೋಗ್ತಾ ಹೋಗೋ ಗೊತ್ತಾಗ್ತದೆ. ಪೇತ್ರನ ಸೀದಾ ಕರ್ಕೊಂಡು ಬರುವಾಗ ಬಾಗಿಲುಗಳೆಲ್ಲ ತೆರೆಯಲ್ಪಡ್ತದೆ, ಆಟೋಮೆಟಿಕ್ ಆಗಿ ತೆರೆಯಲ್ಪಡ್ತದೆ. ಹಲ್ಲೆಲೂಯಾ. ಮತ್ತು ಬೀದಿಯಲ್ಲಿ ತಂದು ಬಿಡುವಾಗ ಅವನಿಗೆ ಎಚ್ಚರ ಆಗ್ತದೆ, ಅವನು ಕನಸು ಕಂಡಂತ ಇರ್ತಾನೆ. ಆಗ ಗೊತ್ತಾಗೋದು, ಓ, ನನಗೆ ಒಬ್ಬ ದೂತ ಬಂದು ಹೆಲ್ಪ್ ಮಾಡಿದ ಅಂತ ಅವನಿಗೆ ಆ ಸಮಯದಲ್ಲಿ ಮಾತ್ರ ಅವನಿಗೆ ಗೊತ್ತಾಗ್ತದೆ. 11ನೇ ವಚನ ನೋಡ್ರಿ, 11ನೇ ವಚನ. ಆಗ ಪೇತ್ರನು ಎಚ್ಚರವಾಗಿ, ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ಹಲ್ಲೆಲೂಯಾ. ಆಗ ಪೇತ್ರ ಹೊರಗೆ ಬಂದ ನಂತರ ಎಚ್ಚರ ಆಗ್ತಾ ಇದ್ದಾನೆ. ಅಷ್ಟರವರೆಗೆ ಅವನು ನಿದ್ದೆಯಲ್ಲೇ ಬರ್ತಾ ಇದ್ದಾನೆ ಅಲ್ವಾ? ದೇವದೂತನೇ ಎತ್ತಿಕೊಂಡು ನಡೆಸ್ತಾ ಇದ್ದಾನೆ ಅವನನ್ನು. ಹೊರಗೆ ಬಂದ ನಂತರ ಕರ್ತನು ತನ್ನ ದೂತನನ್ನು ಕಳುಹಿಸಿ. ಈಗ ಆಲೋಚನೆ ಮಾಡಿಕೊಳ್ಳಿ, ಪೇತ್ರ ಎಲ್ಲಿದ್ದಾನೆ? ಆಗ ಈ ಘಟನೆ ನಡೆಯುವಾಗ ಪೇತ್ರ ಎಲ್ಲಿದ್ದಾನೆ? ಭೂಲೋಕದಲ್ಲಿ ಅಲ್ವಾ? ಭೂಲೋಕದ ಅರಸರ ಸೆರೆಮನೆ. ಅದರಿಂದ ಬಿಡುಗಡೆ ಯಾರು ಮಾಡ್ತಾ ಇದ್ದಾರೆ? ಪರಲೋಕದ ಸೈನ್ಯ ಬಂದು ಇವನಿಗೆ ಹೆಲ್ಪ್ ಮಾಡ್ತಾ ಉಂಟು. ವಾವ್! ಹಾಗಾದರೆ ಭೂಲೋಕದಲ್ಲಿ ಪರಲೋಕದ ಸೈನ್ಯ ಪಾದಾರ್ಪಣೆ ಮಾಡಲಿಕ್ಕೆ ಸಾಧ್ಯ ಉಂಟಂತಾಯ್ತಲ್ವಾ? ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟಾಯ್ತಲ್ವಾ? ಆ ಕಾಲದಲ್ಲಿ ಮಾತ್ರ ಅಲ್ಲ, ಈ ಕಾಲದಲ್ಲಿ ಕೂಡ ನಾನು ಆಗ ಹೇಳಿದಂಥ ಘಟನೆ ಪ್ರಕಾರ ನಮ್ಮನ್ನು ವೈರಿಯ ಕಣ್ಣುಗಳಿಂದ, ಕೈಯಿಂದ, ಪ್ಲ್ಯಾನಿಂದ ತಪ್ಪಿಸಲಿಕ್ಕೆ ಸಾಧ್ಯ ಉಂಟಂತಾಯ್ತಲ್ವಾ? ಇಲ್ಲಿ ಇವರ ಪ್ಲ್ಯಾನ್ ಇತ್ತು ನೋಡ್ರಿ. ಪೇತ್ರನನ್ನು ಯಾಕೆ ಸೆರೆಮನೆಯಲ್ಲಿ ಹಾಕಿದ್ದಾರೆ? ಯಾಕೋಬನನ್ನು ಕತ್ತಿಯಿಂದ ಕೊಂದಿದ್ದಾರೆ. ಈಗ ನೆಕ್ಸ್ಟ್ ಡೇ ಏನು ಮಾಡಬೇಕು? ಅದು ಜನರಿಗೆ ಭಾಳ ಖುಷಿ ಆಯ್ತದೆ. ವಾ, ವಿಸಿಲ್. ಒಬ್ಬ ಸೇವಕ ಬಿದ್ದು ಹೋಗುದಂದ್ರೆ ವಿಸಿಲ್. ಕಡಿಯಲ್ಪಟ್ಟಿದ್ದಾನೆ, ಕೊಲ್ಲಲ್ಪಟ್ಟಿದ್ದಾನೆ, ಭಾಳ ಸಂತೋಷ. ವೈರಿ ಪಾಳ್ಯದಲ್ಲಿ ಭಾಳ ಖುಷಿ. ನೆಕ್ಸ್ಟ್ ಅರಸನಿಗೆ ಒಂದು ಇದು ಬರ್ತದೆ, ನೆಕ್ಸ್ಟ್ ಡೇ ಪೀಟರನ್ನು ಕಿಲ್ ಮಾಡುವ, ಇನ್ನೂ ಖುಷಿ ಆಗ್ತಾರಂತ. ಅರಸನ ಪ್ಲ್ಯಾನ್ ನಡೀಲಿಲ್ಲ. ಸಭೆಯ ಪ್ರಾರ್ಥನೆಯ ಪವರಲ್ಲಿ ಕಂಡು ಬಂತು. ವಿರೋಧಿ ಏನೇ ಪ್ಲ್ಯಾನ್ಗಳಿರ್ಬೋದು, ಆದರೆ ಹೇಳ್ತೇನೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ದೇವರ ಶಕ್ತಿ ಹೊರಟು ಬರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪೇತ್ರನು ಹೊರಗೆ ಬರ್ತಾ ಇದ್ದಾನೆ. ಇನ್ನೊಮ್ಮೆ ಹೇಳ್ತೇನೆ, ಪರಲೋಕದ ದೂತ ಸೈನ್ಯ ನಾವು ಭೂಲೋಕದಲ್ಲಿರುವಾಗಲೇ ಭೂಲೋಕದ ಯುದ್ಧದಲ್ಲಿ ನಮಗೆ ಜಯವನ್ನು ತಂದು ಕೊಡ್ತಾರಂತ ಈ ವಾಕ್ಯ ಪ್ರೂವ್ ಮಾಡ್ತದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಇಲ್ಲಿ ಮುಂದುವರಿಯುವ ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹಳ ಒಡಂಬಡಿಕೆ ಕಾಲದಲ್ಲಿ ಕೂಡ ಇನ್ನು ಅನೇಕ ಕಡೆಗಳಲ್ಲಿ ನೋಡ್ಬೋದು ದೇವದೂತರ ಒಂದು ಸಹಾಯ, ದೇವದೂತರ ಸಹಾಯ. ಹೊಸ ಒಡಂಬಡಿಕೆ ಕಾಲದಲ್ಲಿ ಕೂಡ ಒಂದೆರಡು ಮಾತ್ರ ಹೇಳಿದ್ದೇನೆ. ದೇವದೂತರ ಸಹಾಯ ಅಲ್ಲಲ್ಲಿ ನಾವು ಗ್ರಹಿಸ್ಕೊಳ್ಬೋದು. ಯೇಸು ಸ್ವಾಮಿಯ ಕಾಲದಲ್ಲಿ ಕೂಡ ದೇವದೂತರ ಸಹಾಯ ಒದಗಿ ಬಂತು. ಎಲ್ಲೆಲ್ಲಿ ಒದಗಿ ಬಂತು? ಒಂದನೇದಾಗಿ ಯೇಸು ಸ್ವಾಮಿ 40 ದಿವಸ ಹಗಲಿರುಳು 40 ದಿವಸ ಉಪವಾಸವಿದ್ದಂಥ ಸಂದರ್ಭದಲ್ಲಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಅದರಲ್ಲಿ 11ನೇ ವಚನ ನೋಡುವಾಗ, ಉಪವಾಸವಿದ್ದ ಸಮಯದಲ್ಲಿ ಆತನ ಶೋಧನೆಗೆ, ಸೈತಾನಿಂದ ಶೋಧನೆಗೆ ಒಳಪಟ್ಟ ಸಮಯದಲ್ಲಿ ತನ್ನನ್ನು ಬಿಟ್ಟು ಕೊಡಲೇ ಇಲ್ಲ. ಈಗ ಲಾಸ್ಟಿಗೆ ಏನಾಯ್ತು ಗೊತ್ತಾನ? ಆಗ ಸೈತಾನನು ಅವನನ್ನು ಬಿಟ್ಟನು ಮತ್ತು ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ಸ್ವಾಮಿ ಎಲ್ಲಿದ್ದಾನೆ? ಆಗ ಪರಲೋಕದಲ್ಲಿದ್ದಾನೆ. ಕೆಲವು ಸರಿ ನಮಗೆ ಆಲೋಚನೆ ಬರ್ಬೋದು, ದೇವದೂತರ ಪರಲೋಕದಲ್ಲಿ ಅಲ್ಲೇ ಕಾರ್ಯ ಮಾಡ್ತಾ ಇದ್ದಾರೆ, ಅಲ್ಲೇ ತಿರುಗ್ತಾ ಇದ್ದಾರೆ. ಯೇಸು ಸ್ವಾಮಿ ಭೂಲೋಕದಲ್ಲಿರುವಾಗ, ಶೋಧಕನಿಂದ ಶೋಧಿಸಲ್ಪಡ್ತಿರುವಾಗ, ಭೂಲೋಕದಲ್ಲಿ ಶೋಧಕನಿಗೆ ಯೇಸು ಸ್ವಾಮಿ ಜೀವಿತದಲ್ಲಿ ಅವಕಾಶ ಸಿಕ್ಕದೇ ಇದ್ದಾಗ ಅವರು ರಿಲೀಸ್ ಆಗಿದ್ದಾರೆ. ಹಲ್ಲೆಲೂಯಾ.
ಅವನು ಯೇಸು ಸ್ವಾಮಿ ತನ್ನನ್ನು ಬಿಟ್ಟು ಕೊಡಲೇ ಇಲ್ಲ. ಕಡೆಯವರೆಗೆ ಎಂಥ ಶೋಧನೆಗಳು ಬರಲಿ ಬಿಟ್ಟು ಕೊಡಲೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರು ರಿಲೀಸ್ ಆಗ್ತಾರೆ. ಹಲ್ಲೆಲೂಯ. ರಿಲೀಸ್ ಆಗಿ ದೇವದೂತರು ಬಂದು ಆತನಿಗೆ ಉಪಚಾರ ಮಾಡಿದರು. ವಾವ್, ಇದನ್ನು ನೀವು ಬಿಲೀವ್ ಮಾಡ್ತೀರಾ? ಹೆವೆನ್ಲಿ ಫೋರ್ಸ್ ಬಂದು ಭೂಲೋಕದಲ್ಲಿರುವಂಥ ಜನರಿಗೆ ಉಪಚಾರ ಮಾಡೋದು, ಇದು ಕ್ರಿಸ್ತನಿಗೆ ಉಪಚಾರ ಮಾಡೋದು. ಮನುಷ್ಯನಾಗಿ ಈ ಲೋಕದಲ್ಲಿ ಬಂದಂಥ ಕ್ರಿಸ್ತನಿಗೆ ಉಪಚಾರ ಮಾಡೋದು. ಇನ್ನೊಂದು ಭಾಗ ಎಲ್ಲಿ ಯೇಸು ಸ್ವಾಮಿಗೆ ಹೆಲ್ಪ್ ಬಂದದ್ದು? ಲೂಕನ ಸುವಾರ್ತೆ. ಅದರಲ್ಲಿ ಲೂಕನ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಯೇಸು ಸ್ವಾಮಿ ಗೆತ್ಸೆಮನೆ ಪ್ರಾರ್ಥನಾಲಯದಲ್ಲಿ, ಪ್ರಾರ್ಥನಾ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಿರುವಾಗ ರಕ್ತದ ಬೆವರಿನೋಪಾದಿಯಲ್ಲಿ ರಕ್ತದ ಹನಿ ಏನಾಗ್ತಾ ಇತ್ತು? ಆ ಟೆನ್ಷನಲ್ಲಿ ಹೈಪರ್ ಟೆನ್ಷನ್ ಆಗಿದೆ, ಬೆವರಿನೊಡನೆ ರಕ್ತ ಇಳಿದು ಬರ್ತಾ ಇತ್ತು. ಅಂದ ಸಂದರ್ಭದಲ್ಲಿ ಓದಿ 22:43 ಆಗ ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸ್ತಾನಿದೆ. ಇದು ಯಾವ ಟೈಮ್ ಗೊತ್ತಾ? ಇದು ಟೈಮ್ ಯಾವ ಟೈಮ್ ಹೇಳಿ? ಗೆತ್ಸೆಮನೆ ತೋಟದಲ್ಲಿ ಏನಾಗಿದೆ ಗೊತ್ತುಂಟ? ಲೋಕದ ಜನರ ಪಾಪದ ಭೀಕರತೆ ಈತನಿಗೆ ಅರ್ಥ ಆಗಿದೆ. ಈಗ ಶಿಲುಬೆಲೆ ಅದನ್ನು ಹೊರಲಿಕ್ಕಿದ್ದೇನೆ, ಅದಕ್ಕಿಂತ ಮುಂಚೆ ಅದರ ಭೀಕರತೆ ಏನು, ಅದರ ಒಂದು ಇಫೆಕ್ಟ್ ಏನು ತಿಳಿದಾಗ ತಡಿಲಿಕ್ಕೆ ಆಗಲಿಲ್ಲ. ಒಂದು ಪ್ರೇಯರ್ ಮಾಡ್ತಾ ಇದ್ದೇನೆ, ಸ್ವಾಮಿ ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಸ್ವಾಮಿ ಅಂತ ಹೇಳ್ತಾ ಇದ್ದಾನೆ. ಆಗ ನನ್ನ ಚಿತ್ತದಂತಾಗದೆ ನಿಮ್ಮ ಚಿತ್ತವೇ ದೇವರೇ ಆಗಲಿ ಎಂಬುದಾಗಿ ಆತನು ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅಂಥ ಹೋರಾಟದ ಪ್ರಾರ್ಥನೆ ಸಂದರ್ಭದಲ್ಲಿ ಏನಾಗ್ತದೆ ಗೊತ್ತುಂಟ? ಪರಲೋಕದಿಂದ ಬಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸ್ತಾನು. ಆದ್ದರಿಂದ ಇದರಲ್ಲಿ ಏನು ಕಲಿತುಕೊಳ್ಬೇಕು ಗೊತ್ತುಂಟ? ಜನರನ್ನು ಜಾಸ್ತಿ ನೋಡಬೇಡ್ರಿ. ನೀವು ಶೋಧನೆಗೆ ಅಥವಾ ನಾನು ಶೋಧನೆಗೆ ಒಳಗಾದಾಗ ಜನರು ಬಂದು ನಮ್ಮನ್ನು ಬಲಪಡಿಸ್ತಾರೆ ಅಥವಾ ನಮಗೆ ಉಪಚಾರ ಮಾಡ್ತಾರೆ, ಆ ಥಾಟಿಗೆ ಹೋಗಬೇಡ್ರಿ. ಅಥವಾ ನಾವು ಸೇವೆಯ ನಿಮಿತ್ತ ಬರ್ಡನನ್ನು ಹೊಂದಿಕೊಂಡಾಗ ಜನರು ನನ್ನನ್ನು ಬಲಪಡಿಸ್ತಾರೆ, ಅದೇ ಥಾಟಲ್ಲಿ ಇರೋದು ಬೇಡ. ಯಾರು ಬಲಪಡಿಸಲಿ, ಯಾರು ಬಲಪಡಿಸಲಿ, ಯಾರು ಉಪಚಾರ ಮಾಡಲಿ, ಯಾರು ಉಪಚಾರ ಮಾಡದೇ ಇರಲಿ, ಹೆವೆನ್ಲಿ ಫೋರ್ಸ್ ನಮ್ಮ ಉಪಚಾರಕ್ಕೆ ಬರ್ತದೆ, ನಮ್ಮನ್ನು ಬಲಪಡಿಸುವುದಕ್ಕಾಗಿ ಬರ್ತದೆ. ಹಲ್ಲೆಲೂಯ. ನಾವು ಕುಗ್ಗುದು ಯಾವಾಗ ಗೊತ್ತುಂಟ? ನಾವು ಜಾಸ್ತಿ ಎಲ್ಲ ವಿಷಯದಲ್ಲಿ ಮನುಷ್ಯರಿಂದಲೇ ನಿರೀಕ್ಷಿಸುವಾಗ ಕುಗ್ಗುತ್ತೇವೆ. ನಮಗೆ ಒಂದು ಗೊತ್ತಿರಲಿ, ಮನುಷ್ಯರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಕೆಲವು ಸರಿ ಇರ್ಬೋದು, ಕೆಲವು ಸರಿ ಇಲ್ಲದೆ ಇರ್ಬೋದು. ಕೆಲವು ಸರಿ ಬರ್ತೇನೆ ಅಂತ ಹೇಳಿ ಬರ್ಬೋದು, ಕೆಲವು ಸರಿ ಬರ್ತೇನೆ ಅಂತ ಹೇಳಿ ಬರದೇ ಇರ್ಬೋದು. ಆದರೆ ಒಂದಂತೂ ಸತ್ಯ, ವಿಲ್ ಆಫ್ ಗಾಡಲ್ಲಿ ಎಲಿಷನ ಹಾಗೆ, ಪೇತ್ರನ ಹಾಗೆ ವಿಲ್ ಆಫ್ ಗಾಡಲ್ಲಿ ನಾವು ಹೋಗುವಾಗ ಹೆವೆನ್ಲಿ ಫೋರ್ಸ್ ಅಂತೂ ಬಂದೇ ಬರ್ತದೆ, ನಮ್ಮನ್ನು ಎನ್ಕರೇಜ್ ಮಾಡಲಿಕ್ಕೆ, ನಮಗೆ ಸ್ಟ್ರೆಂತ್ ಕೊಡೋದಕ್ಕೆ. ಹಲ್ಲೆಲೂಯ. ಯಾರಿಗಾದರೂ ಅನುಭವ ಆಗಿದೆ ಹೆವೆನ್ಲಿ ಫೋರ್ಸ್ ಬಂದು ಸ್ಟ್ರೆಂತ್ ಕೊಡುವಂಥದ್ದು? ಅನುಭವ ಆಗದೇ ಇದ್ದರೆ, ಅನುಭವ ಆಗುವುದಕ್ಕಾಗಿ ನಾನು ಈ ಮಾತನ್ನು ಹೇಳ್ತೇನೆ. ನಿಮ್ಮ ಜೀವಿತದಲ್ಲಿ ಏನಾದರೂ ಒಂದು ಕುಗ್ಗಿಸುವಂಥ ವಿಚಾರಗಳು ಬಂದರೆ, ನಿಮಗೆ ಏನಾದರೂ ಒಂದು ಅವಶ್ಯಕತೆ ಇದ್ದರೆ, ಸ್ಟ್ರೆಂತಿನ ಅವಶ್ಯಕತೆ ಇದ್ದರೆ, ಯಾರ್ದಾದ್ರು ಸಹಾಯದ ಅವಶ್ಯಕತೆ ಇದ್ದರೆ, ನೀವು ಹೋಗಿ ನಿಮ್ಮ ಏಕಾಂತವಾದ ಕೋಣೆಯೊಳಗೆ ಹೋಗಿ ಫಸ್ಟ್ ಎಣಿಸಿಕೊಳ್ಳ್ರಿ, ನಾನು ನನ್ನ ತಂದೆ ಮಾತ್ರ ಇದ್ದೇನೆ, ಈಗ ತಂದೆ ಹತ್ರ ನಾನು ಮಾತಾಡ್ತೇನೆ ಎಂಬಂಥ ಮೈಂಡ್ಸೆಟ್ಟನ್ನು ಆ ರೀತಿ ಮಾಡಿ ಆ ತಂದೆಯನ್ನು ಪ್ರೈಸ್ ಮಾಡಿ ಹೊಗಳಿ, ಆ ತಂದೆಯನ್ನು ಹೊಗಳಿ ಆತನು ಏನಾಗಿದ್ದಾನೆಂಬುದಾಗಿ ಹೇಳಿ, ನಂತರ ನೀವು ಮಾತಾಡಿ, ಸ್ವಾಮಿ ಇಂಥ ಒಂದು ವಿಷಯದಲ್ಲಿ ನಾನಿದ್ದೇನೆ ದೇವರೇ, ನೀನಲ್ಲದೆ ನನಗೆ ಯಾರಿದ್ದಾರೆ. ಪರಿಶುದ್ಧಾತ್ಮನ ಲೀಡ್ ಮಾಡಿದರೆ ಅದನ್ನು ಹಾಡುವ. ತೆರೆಬಿನ कोई नहीं, तेरे बिना मेरे को हेल्प करने वाला कोई नहीं परमेश्वर प्लीज. ಆಗ ನೀವು ಏನು ಅನುಭವ ಮಾಡ್ತೀರಿ ಗೊತ್ತು? ನನಗೆ ಅನುಭವ ಆಗಿದೆ. ಒಂದು ಬಂದು ಹೀಗೆ ನಮ್ಮ ಮೇಲೆ, ನಾವು ಸಡನ್ ಹೀಗೆ ನಿಂತಿರ್ತೇವೆ,
ಯಾವುದೋ ಲೋಕದಲ್ಲಿ ಇರ್ತೇವೆ, ಮೆಲ್ಲ ಹಿಂದೆಯಿಂದ ಬಂದು ಯಾರಾದರೂ ನಮ್ಮ ಹೆಗಲಿಗೆ ಕೈ ಇಟ್ಟರೆ, कोई आकर पीछे से आकर हमारा कंधे पर हाथ रखे तो कैसा हमको सेंस होता है. कभी भी हम लोग रूम में जाके प्रेयर करने के टाइम हमको कंफर्ट करने वाले का सेंस होता है. आवर कंफर्टर होली स्पिरिट. हालेलुया. ಆತನ ಅಥವಾ ದೇವದೂತರ ಇರುವಿಕೆ ಸೆನ್ಸ್ ಆಗ್ತದೆ, ಯಾರೋ ಬಂದು ನಮ್ಮನ್ನು ಆಧರಿಸ್ತಾ ಇರುವ ಹಾಗೆ. ಹಾಲೆಲೂಯಾ, 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 ಹಾಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹೆವೆನ್ಲಿ ಫೋರ್ಸ್, ಪರಲೋಕದ ಸೈನ್ಯ ಇವತ್ತಿಗೂ ಆಕ್ಟಿವೇಟ್ ಆಗ್ತದೆ ನನಗೋಸ್ಕರ, ನಿಮಗೋಸ್ಕರ. ಒಂದೆರಡು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ದೇವರ ವಾಕ್ಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ 10ನೇ ವಚನ. ಮತ್ತಾಯನ ಸುವಾರ್ತೆ 18:10. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ. ಈ ಚಿಕ್ಕವರಲ್ಲಿ ಒಬ್ಬರನ್ನಾದರೂ ತಾತ್ಸಾರ ಮಾಡಬಾರದು ನೋಡ್ರಿ. ಪರಲೋಕದಲ್ಲಿ ಅವರ ದೂತರು, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ನೋಡಿ, ಒಬ್ಬನನ್ನು ತಾತ್ಸಾರ ಮಾಡಬೇಡಿ. ದೇವರ ಮಕ್ಕಳನ್ನು, ದೇವರ ಸೇವಕರನ್ನು ಯಾರನ್ನು ತಾತ್ಸಾರ ಮಾಡಬೇಡ್ರಿ. ಬೈಬಲ್ ಹೇಳ್ತದೆ, ಪರಲೋಕದಲ್ಲಿ ಅವರ ದೂತರು ಅಂದರೆ ಅವರ ಸಹಾಯಕ್ಕೋಸ್ಕರ ಕೊಡಲ್ಪಟ್ಟ ಮಿನಿಸ್ಟ್ರೀಸ್ ಅಂತ ಹೇಳ್ತಾರೆ. ಉಳಿಗದ ಆತ್ಮಗಳು, ಸೇವೆಗಾಗಿ ಕೊಡಲ್ಪಟ್ಟಂತ ಆತ್ಮಗಳು, ಅವರ ದೂತರು ಅಂದರೆ ಅವರ ಸೇವೆಗಾಗಿ ಕೊಡಲ್ಪಟ್ಟಂತ ಆತ್ಮಗಳು, ಆ ದೇವದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ. ತಂದೆ ಮುಖವನ್ನು ನಾವು ನೋಡ್ತಾ ಇದ್ದೇವಾ? ಆದರೆ ನಮಗೆ ಹೆಲ್ಪ್ಗಾಗಿ ಕೊಡಲ್ಪಟ್ಟವರು ಯಾವಾಗಲೂ ನೋಡ್ತಾ ಇದ್ದಾರೆ. ಹಲಲುಯ್ಯ, ಹಲಲುಯ್ಯ, ಹಲಲುಯ್ಯ. ಅದರಿಂದ ದೇವದೂತರ ಸಹಾಯ ಉಂಟು. 34ನೇ ಕೀರ್ತನೆ 7ನೇ ವಚನ ಓದ್ರಿ. 34ನೇ ಕೀರ್ತನೆ 7ನೇ ವಚನ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಎಷ್ಟು ಜನ ಈ ವರ್ಡ್ಗೆ ಅಗ್ರಿ ಇದ್ದೀರಿ ನೀವು? ಹೌ ಮೆನಿ कौन ए वर्ड के साथ एग्री है? यस, हालेलुया, हालेलुया. हम परमेश्वर का बेटा बेटे लोग ये दुनिया में है गॉड का विल फुलफिल करने के लिए, गॉड के लिए हम इधर है. तभी हेवनली फोर्स हमको हेल्प करता है. हालेलुया, ಹಾಲೆಲೂಯಾ. ಎಲಿಷನು ನೋಡುತ್ತಾ ಇದ್ದಂತ, ಗೆಹಜಿ ನೋಡುವಂತೆ ಮಾಡಿದಂತ ಆ ದೂತ ಸೈನ್ಯವನ್ನು ನಾನು ನಿನ್ನ ನೋಡಲಿಕ್ಕೆ ಸಾಧ್ಯ ಉಂಟು, ಅದರ ಸಹಾಯವನ್ನು ನಾನು ನಿನ್ನ ಪಡೆಯಲಿಕ್ಕೆ ಸಾಧ್ಯ ಉಂಟು. ಪೇತ್ರನನ್ನು ಸೆರೆಮನೆಯೊಂದಿಗೆ ಬಿಡಿಸಿದಂತ ಆ ದೂತನ ಸಹಾಯ ನಾನು ನೀನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು. ಅನೇಕ ವಿಧವಾದ ಬಂಧನಗಳು, ಅನೇಕ ವಿಧವಾದಂಥ ಹೋರಾಟಗಳು, ನೋವು, ಬೇನೆಗಳು, ಬೇಸರಿಕೆಗಳು, ಅದರಿಂದ ಹೆವೆನ್ಲಿ ಫೋರ್ಸ್ ನಮ್ಮನ್ನು ಹೊರಗೆ ತರಲಿಕ್ಕೆ, ಆ ಕಟ್ಟನ್ನು ಬಿಚ್ಚಿ ಹೊರಕ್ಕೆ ತರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಅಲ್ವಾ? ಸಾಧ್ಯ ಉಂಟಾ? ಸಾಧ್ಯ ಅಲ್ವಾ? ಹಾಗಾದ್ರೆ ನಾವು ಏನು ಮಾಡುವ? ಈಗ ಫೈನಲ್ ಆಗಿ ಕನ್ಕ್ಲೂಷನ್, ನಾವು ಕೊಲೊಸ್ಸೆ 2:6 ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳೋಣ. ಎಲಿಷನು ಆತನಲ್ಲಿ ಇದ್ದವನಾಗಿಯೇ ಇರುವಾಗ ಇಂಥ ಹೆಲ್ಪ್ ಆತನಿಗೆ ರಿಲೀಸ್ ಆಯಿತು. ಪೇತ್ರನು ಆತನಲ್ಲಿ ಇದ್ದವನಾಗಿಯೇ ಇರುವಾಗ ಇಂಥ ಹೆಲ್ಪ್ ಪೇತ್ರನಿಗೂ ರಿಲೀಸ್ ಆಯಿತು. ಸಭೆ, ನಾನು ನೀವು ದೇವರಿಗಾಗಿ ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ನಾನು ನೀವು ಆತನಲ್ಲಿದ್ದುಕೊಂಡು ಆತನ ಚಿತ್ತದಲ್ಲೇ ನಡೆಯುವಾಗ ಇಂಥ ಹೆಲ್ಪ್ ನನಗೆ ನಿಮಗೆ ರಿಲೀಸ್ ಆಗ್ತದೆ. ಹಾಲೆಲೂಯಾ. ಎಷ್ಟು ಜನ ಬಿಲೀವ್ ಮಾಡ್ತೀರಿ ಇದನ್ನು? ಈ ಸಂದೇಶ ಯಾರನ್ನ ಟಚ್ ಮಾಡಿದ ಅವರ ಮೂಲಕ ದೇವರ ದೊಡ್ಡ ಮಹಿಮೆ ಕಂಡು ಬರ್ತದೆ. ಫಿಯರ್ ಸ್ಪಿರಿಟ್ ಅವರನ್ನು ಅಟ್ಯಾಕ್ ಮಾಡೋದಿಲ್ಲ. ಹಾಲೆಲೂಯಾ. ಅವನು ಫೇತ್ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ, ನಂಬಿಕೆಯಲ್ಲಿ. ಲಾಸ್ಟ್ ಒಂದು ವರ್ಡ್ ನನಗೆ ಬಹಳ ಟಚ್ ಆದಂಥ ವರ್ಡ್ ಹೇಳಿ ಮುಗಿಸ್ತೇನೆ. ಇಬ್ರಿಯ 11:23 ನೋಡ್ರಿ. ಅಲ್ಲಿ ಆ ವರ್ಡ್ ಹೀಗೆ ಹೇಳ್ತದೆ, ಸಾರಳು ನಂಬಿಕೆಯ ಮೂಲಕವೇ ಏನಾದ್ಲಂತೆ ಗರ್ಭವತಿಯಾಗುವುದಕ್ಕೆ ಶಕ್ತಿ
ಶಕ್ತಿಯನ್ನು ಪಡ್ಕೊಂಡ್ಲಂತೆ, ಪವರನ್ನು ಹೊಂದಿಕೊಂಡ್ಲಂತೆ. ಆ ವರ್ಡ್ ಎಷ್ಟರಲ್ಲಿದೆ ನೋಡಿ, ಸಾರಳ ಕುರಿತಾಗಿ ಅಲ್ಲಿ ಮುಂದೆ ಬರ್ತಿದೆ 21 11 21 ಸಾರಳ ಕುರಿತಾಗಿ ಬರೆಯುವಾಗ ಅಲ್ಲಿ ಹೇಳ್ತದೆ 11. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೋಡಿ, ಇದೊಂದು ಸ್ವಲ್ಪ ಹೇಳ. ನಂಬಿಕೆಯಿಂದ ಗರ್ಭವತಿಯಾಗುವುದಕ್ಕಾಗಿ ಶಕ್ತಿಯನ್ನು ಹೊಂದಿದ್ಲಂತೆ. ಆಕೆ ಶಕ್ತಿಯನ್ನು ಕಳ್ಕೊಂಡಿದ್ದಾಳೆ. ಶಕ್ತಿ ಇಲ್ಲ, ಯಾವುದು ಶಕ್ತಿ ಇಲ್ಲ, ಗರ್ಭವತಿ ಆಗುವಂತ ಶಕ್ತಿ ಇಲ್ಲ. ಯಾಕೆ? ಪ್ರಾಯ ಮೀರ್ತೀನಿ, ಅಜ್ಜಿ ಆತೇರಿ, ಅಬ್ರಹ್ಮಣ್ಯ ಅಜ್ಜರ ಆತೇರು, ಸಾರಕ್ಕ ಅಜ್ಜಿ ಆತೇರು. ಹಾಂಡಲ ಫೇತ್ ಮಲ್ಪುನ ವರ್ಕ್ ತುಲೆ ಅಜ್ಜಿ ಆಗಿದ್ದಾರೆ. ಅಜ್ಜಿ ನ್ಯಾಚುರಲ್ ದೃಷ್ಟಿಯಿಂದ ಇನ್ನು ಆಗುದಿಲ್ಲ, ಇನ್ನು ಮುಗೀತು, ಇನ್ನು ಹೋಯಿತು, ಆಗುವುದೇ ಇಲ್ಲ ನ್ಯಾಚುರಲ್. ಆದರೆ ಸೂಪರ್ ನ್ಯಾಚುರಲ್ ಹೇಳ್ತದೆ, ದೇವರ ಮಾತನ್ನು ನೀನು ನಂಬಿದರೆ ನೀನು ಶಕ್ತಿಯನ್ನ ಪಡೆದುಕೊಳ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲೌಕಿಕ ಲೋಕದ ಆ ಸತ್ಯ ಸಂಗತಿ ಇವತ್ತು ನಾವು ಕ್ರಿಸ್ತನ ಮೂಲಕ ಅದಕ್ಕೆ ಕನೆಕ್ಟ್ ಆದವರು. ಆತನೇ ನಮ್ಮ ರಾಜನು, ಆತನ ರಾಜ್ಯದಲ್ಲಿ ನಾವು ಇರುವವರು. ಆತನ ಒಂದು ಫೋರ್ಸ್, ಸೈನ್ಯ, ಅದು ನಮ್ಮ ಸಹಾಯಕರು ಎಂಬಂತ ಫೈತಲ್ಲಿ ನಾವು ಇರುವುದಾದ್ರೆ ಅದರ ಟೈಮಲ್ಲಿ ಅದು ರಿಲೀಸ್ ಆಗ್ತದೆ. ದೇವದೂತನು ಬರ್ತಾನೆ, ಉಪಚಾರ ಮಾಡುವಲ್ಲಿ ಉಪಚಾರ ಮಾಡ್ತಾನೆ, ಬಲಪಡಿಸುವಲ್ಲಿ ಬಲಪಡಿಸ್ತಾನೆ, ಬಿಡುಗಡೆ ಕೊಡುವಲ್ಲಿ ಬಿಡುಗಡೆ ಕೊಡ್ತಾನೆ, ಸಹಾಯ ಮಾಡುವಲ್ಲಿ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಯಾರು ಭೂಲೋಕದಲ್ಲಿ ಇರುವಾಗಲೇ ಈ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಅನ್ನ ಬಿಲೀವ್ ಮಾಡ್ತೀರಿ? ನೋಡುವ, ಕೈ ಎತ್ತಿ. ಸತ್ಯತೆಯನ್ನು ಬಿಲೀವ್ ಮಾಡ್ತೀರಾ? ಬಿಲೀವ್ ಮಾಡಿದ್ರೆ ನೀವು ಅದನ್ನು ಕಾಣುವುದಕ್ಕೆ, ವರ್ಡ್ ಆಫ್ ಗಾಡ್ ಅನ್ನ ಬಿಲೀವ್ ಮಾಡಿದ್ರೆ, ಸಾರಳು ದೇವರ ವಾಗ್ದಾನ ಮಾಡಿದಾತನು ನಂಬತಕ್ಕದೆಂದು ಏನ್ ಮಾಡಿದ್ಲು? ಮಾಡಿದ್ರು ನಂಬತಕ್ಕದೆನೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ರು ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಪಡೆದುಕೊಂಡ್ಲಂತೆ. ಹಲ್ಲೆಲೂಯಾ. ಪ್ರಾಯ ಹೋಗಿರ್ಬೋದು, ಹಳೆತಾಗಿರ್ಬೋದು, ಎಂಥದೇ ಇರಲಿ, ಹಲ್ಲೆಲೂಯಾ, ಎನರ್ಜಿ ಬರ್ತದೆ. ಆರ್ಗನ್ಸ್ ಫಂಕ್ಷನ್ ಎಲ್ಲ ರೀಬಿಲ್ಡ್ ಆಗ್ತದೆ, ರೀಕ್ರಿಯೇಟ್ ಆಗ್ತದೆ. ಒಂದು ಹೊಸ ಮಾರ್ಗ ತೆರೆಯಲ್ಪಡ್ತದೆ. ನಂಬಿಕೆ ಅಂದರೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು 17ನೇ ಅಧ್ಯಾಯ 20ನೇ ವಚನ, ಮತ್ತಾಯನ ಸುವಾರ್ತೆ, ನಂಬಿಕೆ ವಿಷಯವಾಗಿ ಮಾತಾಡಿ ಮತ್ತು ನಿಮ್ಮ ಕೈಯಿಂದ ಆಗದಿರುವಂಥದ್ದು ಒಂದು ಕೂಡ ಇಲ್ಲ. ಯಾವುದರ ಮೇಲೆ ನಂಬಿಕೆ? ನಮ್ಮ ಆಲೋಚನೆ, ನಮ್ಮ ಸ್ವಂತ ಇಚ್ಛೆ ಮೇಲೆ ನಂಬಿಕೆ ಅಲ್ಲ, ವಾಕ್ಯದ ಮೇಲೆ ನಂಬಿಕೆ. ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೋ, ದೇವದೂತರ ಕಾವಲು ಇದೆ ಅಂತ ಹೇಳಿದ್ರೆ ಇದೇನೆ. ಹಲ್ಲೆಲೂಯಾ. 17ನೇ 20ನೇ ವಚನ, ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಹೇಳಿದರೂ ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂತದ್ದು ಒಂದೂ ಇರುವುದಿಲ್ಲ. ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ. ನನಗೆ ಈ ವರ್ಡ್ ಭಾಳ ಟಚ್ ಆಗಿದೆ. ಅದನ್ನು ನಾನು ಯಾವಾಗಲೂ ಪ್ರೇಯರ್ ಮಾಡೋದು, ದೇವರೇ ನನ್ನನ್ನು ಫೇತಲ್ಲಿ ಇನ್ಕ್ರೀಸ್ ಮಾಡು. ಯಾವ ಫೇತ್? ವಾಕ್ಯದ ಮೇಲೆ ಫೇತ್, ದೇವರ ವಿಲ್ಲಿನ ಮೇಲೆ ಫೇತ್. ಏನೇನು ಫೇತ್ ಅಲ್ಲ, ನನ್ನ ಸ್ವಾಲೋಚನೆ ಮೇಲೆ ಫೇತ್ ಅಲ್ಲ. ಏನು ದೇವರ ಸಂಕಲ್ಪ ರಿಲೀಸ್ ಆಗಿದೆ, ದೇವರ ಟ್ರುತ್ ರಿಲೀಸ್ ಆಗಿದೆ, ಅದರ ಮೇಲೆ ಫೇತ್. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಇವತ್ತು ನಮಗೆ ಎಂಥ ಫೋರ್ಸ್ ಇದೆ, ಎಂಥ ಸಹಾಯ ಇದೆ, ಅದರ ಮೇಲೆ ಫೇತ್ ಇಟ್ಟರೆ ನೋಡಿ ಸೂಪರ್ ನ್ಯಾಚುರಲ್ ಸ್ಟ್ರೆಂತ್ ನಮಗೆ ಸಿಗ್ತದೆ. ಹಲ್ಲೆಲೂಯಾ. ಅದರಿಂದಲೇ ಸಾರ ಸ್ಟ್ರೆಂತನ್ನು ಪಡ್ಕೊಂಡು ಮಕ್ಕಳನ್ನು ಹೆತ್ಲು ಅಲ್ವಾ, ಮಗನನ್ನು ಹೆತ್ಲು. ನಂಬುತ್ತೇವಾ? ದೇವದೂತರ ಸಹಾಯ ನನಗೆ ನಿನಗಿದೆ. ಅದರಿಂದ ಅದನ್ನು ನಂಬೋದು ಬೇಡ. ಎಲ್ಲ ಕಡೆ ಹೋದರೆ ಅಲ್ಲಿ ನಮ್ಮ ಮನೆ ಅಲ್ಲಿದೆ, ಅದು ತಾಕ್ತದೆ, ನಮ್ಮ ಮನೆ ಇಲ್ಲಿದೆ, ಇದು ತಾಕ್ತದೆ. ಓ, ನಾನು ರೋಗಿಗಳ ಪಕ್ಕ ಹೋಗ್ತೇನೆ, ನನಗೆ ತಾಕ್ತದೆ. ಯೆಹೋವನ ಭಯಭಕ್ತಿ ಉಳ್ಳವರು ಸುತ್ತಲೂ ಆತನ ದೂತರ ಕಾವಲಿದೆ. ಕೆಲವೊಂದು ಸಾರಿ ಸೇವೆಯಲ್ಲಿ, ಕೊರೋನಾ ಸಮಯದಲ್ಲಿ ಕೊರೋನಾ ವ್ಯಕ್ತಿಗಳ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಲೇಬೇಕಾಯ್ತು. ಒಂದು ಚಾಲೆಂಜಿಂಗ್ ಆಗ ಫೋನ್ ಬಂತು, ದಯವಿಟ್ಟು ಬರ್ತೀರಾ? ಏನು ಕೊರೋನಾ ಸ್ವಲ್ಪ ಸಿಂಪ್ಟಮ್ ಕಾಣ್ತಾ ಉಂಟು. ನಾನು ಹೇಳಿದೆ ಬರ್ತೀನಿ. ಹೋಗದಿದ್ರೆ ಏನಾಗ್ತದೆ, ಮೊಗಲಲ್ಲೂ ವೇದಿಕೆ ಅಂತೂ ಮಲ್ಲ ಮಲ್ಲ ಬಾತಿರ್ವೇರು ಇತ್ತೆ ಬರ್ರೆ ದಂಬಿಜ್ಜು ಮಗಲೇ.
ದೇವರ ಕಾಪುವರೆಗೆ ದೂತರನ ಕಾವಲುಂಡಿಗೆ 2 ಪ್ಲೇಸ್ಗೆ ಹೋದೆ. ಒಂದು ಪಡುಬಿದ್ರಿಯಲ್ಲಿ, ಮತ್ತೊಂದು ಇನ್ನೊಂದು ಕಡೆಯಲ್ಲಿ. ಬೈ ಫೇತ್ ಪ್ರೇಯರ್ ಮಾಡಿದೆವು. ದೇವರ ಕೃಪೆ ನಮ್ಮನ್ನು ಪ್ರೊಟೆಕ್ಟ್ ಮಾಡಿತ್ತು, ಏನಾಗಲಿಲ್ಲ. ಅವರನ್ನು ಸ್ವಲ್ಪ ಸಮಯ ಕ್ವಾರಂಟೈನ್ ಕೂಡ ಮಾಡಿದ್ರು. ಕ್ವಾರಂಟೈನ್ ಹೇಳೋದೇನು ಸರಿ ಅಲ್ಲ. ಹಲ್ಲೆಲೂಯಾ. ನಮ್ಮ ಸಹಾಯಕ, ನಮ್ಮ ಆಧಾರಕ, ನಮ್ಮ ದೇವರೇ ನಮಗೆ ಅಲ್ಲಿಂದ ಸಹಾಯ ಇದೆ. ಹಲ್ಲೆಲೂಯಾ. ಎದ್ದು ನಿಂತ್ಕೊಳ್ಳೋಣ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಸಂಗೀತವನ್ನು ಹಾಡೋಣ. ನನಗೆ ಸಹಾಯ ಬರುವ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ. ಈ ಲೋಕದಲ್ಲಿ ಕುಗ್ಗಿಸುವ ಸಂಗತಿಗಳ ಕಡೆಗೆ ಅಲ್ಲ, ಹೆದರಿಸುವ ಸಂಗತಿಗಳ ಕಡೆಗೆ ಅಲ್ಲ, ನಮ್ಮನ್ನು ಡಿಸ್ಕರೇಜ್ ಮಾಡುವಂಥ ಸಂಗತಿಗಳ ಕಡೆಗೆ ಅಲ್ಲ, ನಾನು ಪರಲೋಕದ ಕಡೆಗೆ ನನ್ನ ಗಮನವನ್ನು ಎತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ. ಹೇಳೋಣ. ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ, ಕಣ್ಗಳ ಮೇಲಕ್ಕೆತ್ತುವೆ, ನನ್ನ ಕಣ್ಗಳ ಮೇಲಕ್ಕೆತ್ತುವೆ. ಕರ್ತನ ಮೇಜಿಗೆ ಬರೋದಕ್ಕಾಗಿ ಕೂಡ ಈ ಸಂಗೀತದ ಮೂಲಕ ನಾವು ಸಿದ್ಧಪಡಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ನಮ್ಮ ಕೂಡ ಮಾತನಾಡಿದ್ದೆ ದೇವರೇ. ಅಪ್ಪ, ನಿನ್ನ ಮಾತನ್ನು ನಮ್ಮ ಮನಸ್ಸಲ್ಲಿ ಮಾತ್ರ ಅಲ್ಲದೆ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ಅದರ ನಂಬಿಕೆ ಮೂಲಕ ನಿನ್ನ ಶಕ್ತಿಯನ್ನು ಪಡೆದುಕೊಂಡು ನಿನ್ನ ರಾಜ್ಯವನ್ನು ಕಟ್ಟುವಂತೆ ಆರೋಗ್ಯದಲ್ಲಿಯೂ ಸಮಾಧಾನದಲ್ಲಿಯೂ ಆಶೀರ್ವಾದದಲ್ಲಿಯೂ ಕೂಡ ದೇವರೇ ಜೀವಿಸಿ ನಿನ್ನ ರಾಜ್ಯವನ್ನು ಕಟ್ಟುವಂತೆ ನಮಗೆ ಸಹಾಯ ಮಾಡು. ನಮ್ಮನ್ನು ಲೈವಲ್ಲಿ ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಕೂಡ ಬ್ಲೆಸ್ ಮಾಡು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್.